ಪ್ರಾಯದ ಕತ್ತೆ ಮರಿಯ ಮೇಲೆ ಕೂತ್ಕೊಂಡು ನಿನ್ನ ಅರಸನು ಪ್ರವೇಶ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ರಾಜ ಕುದುರೆ ಮೇಲೆ ಕೂತ್ಕೊಂಡು ಬರ್ಬೋದಲ್ಲ, ರಾಜ ಆನೆ ಮೇಲೆ ಕೂತ್ಕೊಂಡು ಬರ್ಬೋದಲ್ಲ, ಕತ್ತೆ ಮೇಲೆ ಯಾಕೆ ಕುಂದಿರ್ಬೇಕು ಹೇಳ್ರಿ? ಕತ್ತೆ ಮೇಲೆ ಯಾಕೆ ಕುಂದಿರಬೇಕು? ಇದು ನಮ್ಮನೆ ವಿಸ್ಮಯ ಆಗುತ್ತೆ. ರಾಜರೆಲ್ಲ ಕುದುರೆ ಮೇಲೆ ಬರ್ತಾರೆ, ಬಿಳಿ ಕುದುರೆ, ಪಂಚಕಲ್ಯಾಣ ಕುದುರೆ, ಹೌದ್ರಿ? ಇನ್ನು ಅನೇಕ ತರವಾದ ಕುದುರೆಗಳಿದಾವ. ಆ ಕುದುರೆ ಮೇಲೆ ಬರಬೇಕಾಗಿತ್ತಲ್ಲ, ಆದರೆ ಕತ್ತೆ ಮೇಲೆ ಯಾಕೆ ಬಂದ? ಎಲ್ಲರ ಬಾಯಿ ತೆಗೆದ್ನಪ್ಪ ಅಂದ್ರೆ ಬೇಯ್ಬೇಕಾದ್ರೆ ಫಸ್ಟ್ ಬರೋದು ಯಾವ್ದ್ರದು? ಆ ಶಬ್ದ ಯಾರಿಗೆ ಗೊತ್ತಿಲ್ಲ ಅನ್ನೋಕ್ಕಿಲ್ಲ, ಹೌದಾ? ತೆಲುಗಿನಾಗಾದ್ರೂ ಅದೇ ಶಬ್ದ, ಕನ್ನಡದಾಗಾದ್ರೂ ಅದೇ ಶಬ್ದ, ಕತ್ತೆ. ಹಲ್ಲೆಲೂಯಾ. ಅನೇಕ ಕತ್ತೆಗಳಿವೆ ಪ್ರಿಯರೇ, ಪ್ರಪಂಚದೊಳಗೆ ಅನೇಕ ಕತ್ತೆಗಳಿವೆ. ಕತ್ತೆ ಮೇಲೆ ಕುಂತ್ಕೊಂಡು ಆ ಕತ್ತೆನ ನಡೆಸಬೇಕಾದ್ರೆ ಅದಕ್ಕಿಂತ ಮುಂಚೆಗೆ ಏನ್ ಮಾಡ್ಬೇಕು? ಅದಕ್ಕೆ ಪಳಗಿಸ್ಬೇಕು ಪ್ರಿಯ. ಇಲ್ಲಾಂದ್ರೆ ಅದೇನ್ ಮಾಡಲ್ಲ, ಅದ ಮಾತು ಕೇಳಲ್ಲ. ಆ ಕತ್ತೆ ಏನ್ ಮಾಡುತ್ತೆ? ತನ್ನ ಬಾಯಿಲಿಂದ ಕಡೆಯಕ್ಕೆ ನೋಡುತ್ತೆ, ಕಾಲಿನಿಂದ ಒದೆಯಕ್ಕೆ ನೋಡುತ್ತೆ ಪ್ರಿಯ. ಆದ್ರೆ ಇಲ್ಲಿ ನಾವು ನೋಡ್ತೀವಿ ಪಳಗದೆ ಇರುವ ಕತ್ತೆ. ಎಂತ ಕತ್ತೆ ಅದ? ಅದನ್ನ ಇನ್ನೂ ಸಾಧನೆ ಮಾಡಿಲ್ಲ. ಊಡಲಾರದ ಓರಿಯನ್ನ ಗಳೆವು ಕಟ್ಟಿದ ಸುಮ್ಮಿರ್ತದ, ಏನ್ ಮಾಡುತ್ತದ? ಬಳಗ ಹೋಗಿದ್ದೈತಿ, ಇಲ್ಲ ಹಿರಿಯಕ್ ಬರ್ತದೆ, ಒದೆಯಕ್ ಬರ್ತದೆ, ಮತ್ತೇನ್ ಮಾಡುತ್ತೆ? ತಗೊಂಡು ಓಡೋಗ್ಬಿಡುತ್ತೆ, ನಗ ತಗೊಂಡು ಓದೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ವರವಲ್ದಾಗ ದಿಂಡು ಕಟ್ಟಿಕೊಂಡು ಅದಕ್ಕೆ ರೂಢಿ ಮಾಡ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೆಲವರು ಹಳದಾಗ ರೂಢಿ ಮಾಡ್ತಾರ ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ರೆ ರೂಢಿ ಇಲ್ಲದ ಇರುವಂತ ಕತ್ತೆ, ಇನ್ನು ಯಾರು ಕೂಡ ಅದರ ಮೇಲೆ ಹತ್ತಲಾರದೆ ಇರುವಂತ ಕತ್ತೆ. ಹೇಳ್ತಾನ ದೇವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಕತ್ತನೆ ಯಾಕೆ ದೇವರು ಉಪಯೋಗ ಮಾಡಿದ್ನಪ್ಪ? ಕತ್ತನೆ ಯಾಕೆ ಉಪಯೋಗ ಮಾಡಿದ? ಎಲ್ಲರ ಬಾಯಿಯೊಳಗೆ ಬರುತ್ತಲ್ಲ, ಅದಕ್ಕೋಸ್ಕರ ಒಂದು ಉಪಯೋಗ ಮಾಡೇ ನಾನು. ಒಂದು, ಆ ಕತ್ತೆ ಏನು ಮಾಡುತ್ತಂದ್ರೆ ಆಗಲೆಲ್ಲ ಯಜಮಾನನಿಗೆ ದುಡಿತ ಪ್ರಿಯರೇ. ಆ ಕತ್ತಿಗೆ ಏನನ್ನ ಒಂದು ವೇಳೆ ನುಚ್ಚೊಡೆದಿಡ್ತಾನ, ಯಜಮಾನ ನುಚ್ಚೊಡೆದಿಡ್ತಾನ. ಇಲ್ಲ, ನಮ್ಮೂರ ಕತ್ತಿಗಳಿಲ್ಲ, ಕತ್ತಿಗಳಿದ್ರೆ ಗೊತ್ತಿರ್ತತ್ತು. ನಿಮ್ಮೂರಲ್ಲಿ ಯಾರು ಕತ್ತಿಗಳಿದ್ರೆ ಅವ್ರಿಗೆ ಗೊತ್ತಿರ್ತದೆ. ಹಲ್ಲೆಲೂಯಾ. ಈಗ ಕತ್ತೆ ಹಾಲಿಗೆ ಭಾರಿ ಡಿಮ್ಯಾಂಡ್ ಬಂದತ್ತೆ ಪ್ರಿಯರೇ. 100 ರೂಪಾಯಿಗೆ ಇಷ್ಟು. ಆವತ್ತು ಏಸಪ್ಪ ಕತ್ತೆ ಮಲತ್ತಿದ್ದದಕ್ಕಾಗಿ ಇವತ್ತು ಕತ್ತೆ ಹಾಲಿಗೆ ಡಿಮ್ಯಾಂಡ್ ಬಂದತ್ತೆ. ಹಲ್ಲೆಲೂಯಾ. ಯಾಕೆ? ರೋಗ ನಿರೋಧಕ ಶಕ್ತಿ ಕತ್ತೆ ಹಾಲಿನಾಗ ಐತಂತ. ಹಲ್ಲೆಲೂಯಾ. ನಿಮ್ಮ ಮಖವು, ನಿಮ್ಮ ಚರ್ಮವು ಮುದುರ್ಲಾರ್ದ ಇರಬೇಕಾದ್ರೆ ಕತ್ತೆ ಹಾಲನ್ನು ನೀವು ಉಪಯೋಗ ಮಾಡಿದ್ರೆ ವಯಸ್ಸು ಹೆಂಗಿದ್ದವ್ರು ಹಂಗೆ ಇರ್ತಾರೆ, ಎಲ್ಲ ಗಟ್ಟಿ ಜೊತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ಹಾಲು ಸಿಗ್ತಾವ್ರೆ, ಕತ್ತೆ ಹಾಲು ಸಿಗಲ್ಲ. ಹಲ್ಲೆಲೂಯಾ. ಕತ್ತೆ ಹಾಲಿಗೆ ಏನೈತಿ? ಭಾಳ ಡಿಮ್ಯಾಂಡ್ ಐತೆ ಪ್ರಿಯ. ಕತ್ತೆ ಆಗಲೆಲ್ಲ ದುಡಿಯುತ್ತೆ, ಆದ್ರೆ ಯಜಮಾನ ಏನ್ ಮಾಡ್ತಾನೆ ಗೊತ್ತಾ? ದುಡಿಸ್ಕೊಂಡು ಕಾಲು ಕಟ್ಟಿ ಬಿಟ್ಬಿಡ್ತಾನ ಪ್ರಿಯ. ಅದೇನು ಮಾಡುತ್ತದ? ಹೊಲ್ದಾಗ ಹೋಗಿ ಮೇಯ್ತಿದ್ದೆ, ಒಟ್ಟಿಗೆ ಮೇಯ್ತಿದ್ದೆ, ತಿಪ್ಪಿಯಾಗಿರುತ್ತ ಪ್ರಿಯ. ಅದೇನ್ ಮಾಡುತ್ತದ? ತಿಪ್ಪಿಯಾಗಿ ಮೇಯ್ತಿದ್ದೆ, ತಿಪ್ಪಿಯಾಗಿ ಉಳ್ಳಾಡ್ತದೆ ಪ್ರಿಯ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಮಲಿನವಾದ ಬಟ್ಟೆಗಳನ್ನ ಅಗಸರ ಕೈತೆ ಅನ್ನಪ್ಪ ಏನ್ ಮಾಡ್ತಾರೆ?
ಕೊಳಕು ಬಟ್ಟಿನ ಹಾಕ್ಕೊಂಡು ಹೋಗುತ್ತೆ, ಹಳದ ಇಳಿಸಿ ಮತ್ತೆ ಕಾಲು ಕಟ್ಟಿ ಬಿಡ್ತಾರ ಪ್ರಿಯರ್. ಅಲ್ಲಿಲೋಯ ಮತ್ತೆ ಟೈಮ್ ಸರಿಗೆ ಬರುತ್ತದ. ಈಗ ಇಂಡ್ಯಾರ ಒಡಿಸ್ಯಾರ ಅಂತ ತಿಳ್ಕೊಂಡು ಮತ್ತೆ ಅದೇನು ಮಾಡ್ತದ, ಆ ಟೈಮ್ ಸರಿಗೆ ಬಂದು ನಿಂದಿರುತ್ತೆ. ಅವಾಗ ಸ್ವಚ್ಛಾದ ಬಟ್ಟೆಗಳನ್ನು ಮತ್ತೆ ಅದ್ರ ಮೇಲೆ ಹಾಕಿ ಮತ್ತೆ ಮನೆಗೆ ತಗೊಂಡು ಬರ್ತಾರ ಪ್ರಿಯರೇ. ಮನೆಗೆ ತಗೊಂಡು ಬಂದ್ರೆ ಇಷ್ಟು ದುಡ್ದಿ ನೀನು ಅಂತ ತಿಳ್ಕೊಂಡು ಅದಕ್ಕೆ ಏನನ್ನ ಒಂದಿಷ್ಟು ಏನನ್ನ ನುಕ್ಸ ಹೊಡೆದಾಕ್ತಾರ, ಹಾಕಲ್ಲ. ಕಾಳೆನನ್ನ ಹಾಕ್ತಾರ, ಹಾಕಲ್ಲ. ಹಸಿ ಮೇವು ತಗೊಂಬಂದು ಕತ್ತಿಗೆ ಹಸಿ ಮೇವು ಏನನ್ನ ಹಾಕ್ತಾರ, ಹಾಕಲ್ಲ ಪ್ರಿಯರೇ. ಹಲ್ಲಿಲೋಯ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆಮೆನ್. ಪ್ರಿಯವಾದವರೇ, ಇವತ್ತು ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ಯಾಕೆ ಮಾತಾಡ್ತಾ ಇದ್ದಾನಂದ್ರೆ, ಎಷ್ಟು ಸಲ ಕೇಳಿದ್ರು ಕೂಡ ಎಷ್ಟು ಅದು ಕತ್ತೆ ಅನೇಕ ಪ್ರಾಣಿಗಳೆಲ್ಲ ಹುಲ್ಲು ತಿಂತಾವ, ಏನೋ ಚಲೋ ಹುಲ್ಲು ತಿಂತಾವ. ಆ ಪ್ರಕಾರವಾಗಿ ಅದು ಹುಲ್ಲು ತಿನ್ನಕ್ ಹೋಗಲ್ಲ ಪ್ರಿಯರೇ, ಅದು ತಿಪ್ಪೆಗಳು ಹುಡುಕಾಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ದೇವರ ವಾಕ್ಯ ಹೇಳಿದ್ರು ಕೂಡ ಕೇಳಲಾರದಂತೆ ಇನ್ನೂ ಕೂಡ ಲೋಕದ ತಿಪ್ಪೆ ಕಡೆ ಹೋಗ್ತಕ್ಕಂಥ ಸ್ವಭಾವ, ಕತ್ತೆ ಸ್ವಭಾವ ಮನುಷ್ಯನದಾಗಿದೆ ಪ್ರಿಯರೇ. ನಾವು ಎದಕ್ಕೆ ದುಡಿತೀವಿ ನಮಗೆ ಗೊತ್ತಿಲ್ಲ. ಗುಟ್ಗ ಹಾಕಬಾರ್ದು ಅಂತ ಹೇಳಿದ್ರೆ ಅದ್ರ ಮೇಲೆ ಬರೆದಿರ್ತಾರೆ ಕ್ಯಾನ್ಸರ್ ಬರುತ್ತಂತ. ನೋಡ್ತೀವಿ ಹಿಂಗ. ಮೊನ್ನೆ ಲಾಕ್ಡೌನ್ ಆದಾಗ 100 ರೂಪಾಯಿ ಕೊಂದ್ರು ಗುಟ್ಗ. ಭಾರಿ ಚಾನ್ಸ್ ಹೊಡ್ಕೊಂಡ್ಬಿಟ್ರು. ಕೆಲವರು ಶ್ರೀಮಂತರಾಗಿಬಿಟ್ರು ಅದ್ರಾಗ. ಹಲ್ಲೆಲೂಯಾ. ಅದ್ರ ಮೇಲೆ ಬರೆದಿರ್ತಾರೆ ಏನಂತ, ಕುಡಿಬಾರದು, ಕುಡಿದ್ರೆ ಏನು ಬರುತ್ತೆ, ಲಿವರ್ ಫೇಲ್ ಆಗುತ್ತಂತ ಅದ್ರ ಮೇಲೆ ಡಬ್ಬಿ ಮೇಲೆ ಇರ್ತದೆ ಪ್ರಿಯರೇ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಮತ್ತದೇ ಕತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆಮೆನ್. ಕತ್ತರಿ ಯಾಕೆ ಉಪಯೋಗ ಮಾಡಿದ ದೇವರಂತಂದ್ರೆ, ಪ್ರಿಯವಾದವ್ರೆ, ಲೋಕದೊಳಗೆ ಅನೇಕ ಕತ್ತೆಗಳಿದಾವ. ಆದ್ರೆ ಈ ಕತ್ತೆ ಏಸಪ್ಪ ಹೇಳಿದ್ದಾನೆ, ಆ ಮನೆ ಹತ್ರ ಹೋಗ್ರಿ, ಅಗಸಿ ಮುಂದೆ ಹೋಗ್ರಿ, ಹೋಗುವಂಥ ಸಮಯದಲ್ಲಿ ಕೊಡ ಹೊತ್ಕೊಂಡು ಬರ್ತಾನ, ಅತನಿಂದ ಹೋಗ್ರಿ. ಅತನಿಂದ ಹೋದ್ಮೇಲೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಕತ್ತೆ ಮರಿ ಇರುತ್ತೆ, ಅದನ್ನೇನು ಮಾಡ್ರಿ, ಬಿಚ್ಚಿಕೊಂಡು ಬರ್ರಿ ಅಂತ. ಪ್ರೈಸ್ ದಿ ಲಾರ್ಡ್. ಈಗ ಇಷ್ಟು ದಿವಸ ಕತ್ತೆ ಬಗಲಾಗಿ ಬಂದ್ರೆ ಸೇರಂಗಿಲ್ಲ. ಈಗ ಕತ್ತಿಗೆ ಏನಾಗುತ್ತೆ, ಏಸಪ್ಪ ಕರೆದಿದ್ದಾರೆ. ಹಲ್ಲೆಲೂಯ. ಏಸಪ್ಪನ ಸನ್ನಿಧಿಗೆ ಪ್ರಿಯವಾದವರೇ, ಏಸಪ್ಪನ ಹತ್ತಿರಕ್ಕೆ ಕತ್ತೆ ತಗೊಂಡು ಬಂದಿದ್ದಾರೆ. ರಾಜನಾಗಿ ಮೆರೆಸ್ಬೇಕಂತ ಮಾಡಿದ್ದಾರೆ. ಅದು ರಾಜನು ಕತ್ತೆ ಮೇಲೆ ಕುಂದಿರ್ತಾನ ಅಂತ ನಿಮಗೆ ಡೌಟ್ ಬರ್ಬೋದಲ್ಲ. ಆದ್ರೆ ಯೆರೂಸಲೇಮಿನಲ್ಲಿ ಎಲ್ಲ ಬಂಡೆ ಮೇಲೆ, ಗುಡ್ಡದ ಮೇಲೆ ಕಟ್ಟಲ್ಪಟ್ಟಿರ್ತಕ್ಕಂಥ ಮಹಾಪಟ್ಟಣ ಯಾವುದದು, ಯೆರೂಸಲೇಮ್ ಪಟ್ಟಣ. ಪ್ರೈಸ್ ದಿ ಲಾರ್ಡ್. ಆ ಯೆರೂಸಲೇಮ್ ಪಟ್ಟಣದಲ್ಲಿ ಒಂದು ವೇಳೆ ಕುದುರೆ ಮೇಲೆ ಹೋದ್ರೆ ಕುದುರೆ ಏನಾಗುತ್ತೆ, ಜಾರಿ ಬೀಳುತ್ತೆ ಪ್ರಿಯರೇ, ಬಿದ್ದೋಗುತ್ತೆ ಕುದುರೆ. ಒಂದು ವೇಳೆ ಆನೆ ಮೇಲೆ ಒಂದು ವೇಳೆ ಬಂದಪ್ಪ ಅಂದ್ರೆ ಅದು ಸಂದಿನಲ್ಲಿ ಹೋಗ್ಬೇಕಾದ್ರೆ ಆನೆ ಏನಾಗುತ್ತೆ, ಒಂದ್ಸಲ ಹಿಡಿಸಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಆದರೆ ಕತ್ತೆ ಮೇಲೆ ನೀವು ಕೂತ್ಕೊಂಡ್ರೆ ಎಷ್ಟು ಜಾರ ಬಂಡೆ ಮೇಲಿದ್ರು ಕೂಡ ಅದು ಕತ್ತೆ ಮಾತ್ರ ಏನ್ ಮಾಡಲ್ಲ, ಅದು ಕೆಡವಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಗಿನ ಕಾಲದಲ್ಲಿ ಸ್ಪೆಷಲ್ ಕಾರ್ ಅಂದ್ರೆ ಯೆರೂಸಲೇಮಿನಲ್ಲಿ ಕತ್ತೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯಾ. ಪ್ರಿಯವಾದವರೇ, ಈ ಕತ್ತನೆ ಬಿಚ್ಕೊಂಡು ಬಂದ ಮೇಲೆ ಆ ಕತ್ತೆ ಏಸಪ್ಪ ಯೆರೂಸಲೇಮ್ ಪಟ್ಟಣದಲ್ಲಿ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ತಕ್ಷಣವೇ ಅವಾಗ ಇವರು ಬಟ್ಟೆಗಳನ್ನು ಅದರ ಮೇಲೆ ಹಾಕ್ತಾರೆ. ಎದ್ರ ಮೇಲೆ ಹಾಕ್ತಾರೆ, ಕತ್ತೆ ಮೇಲೆ. ಯಾವಾಗಲೂ ಎದ್ದುಗಳೇ ಕತ್ತೆ ಮೇಲೆ ಯಾವ ಬಟ್ಟೆಗಳು ಹಾಕ್ತಿದಾರ್ರಿ, ಮಲಿನವಾದ ಬಟ್ಟೆಗಳು. ಯಾವ ಬಟ್ಟೆಗಳ್ರಿ, ಮಲಿನ ಅಂದ್ರೆ ಕೊಳಕ ಬಟ್ಟೆಗಳು ಹಾಕ್ತಿದ್ರ. ಒಟ್ಟು ಬಟ್ಟೆಗಳು ಏನಂತಾರ್ರಿ, ಯಾವ ಬಟ್ಟೆ ಅಂತಾರ ಅದಕ್ಕೆ? ಇಲ್ಲಿ ಯಾರನ್ನು ಬಂದಾರ, ಎಲ್ಲ ಬಂದಾಳ. ಯಾವ ಬಟ್ಟೆ ಅಂತಾರ,
ಮೈಲಿಗೆ ಬಟ್ಟೆ ಬ್ರದಲ್ಲ, ಮೈಲಿಗೆ ಬಟ್ಟೆ ಅದ್ರ ಮೇಲೆ ಹಾಕ್ತಿದ್ರು. ಆದ್ರೆ ಇವತ್ತು ಸ್ಪೆಷಲ್ ಏನಂದ್ರೆ ಉದಯ ಕಾಲದಲ್ಲಿಯೇ ಅದರ ಮೇಲೆ ಹೊಸ ಬಟ್ಟೆಗಳನ್ನು ಹಾಕಿದ್ದಾರೆ ಬ್ರದಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಕತ್ತೆ ಕಟ್ಟಲ್ಪಟ್ಟಿತ್ತು. ಆಮೇಲೆ ದೇವರು ಹೇಳಿದ ಮೇಲೆ, ಶಿಷ್ಯರಿಗೆ ಹೇಳಿದ ಮೇಲೆ ಶಿಷ್ಯರು ಅದನ್ನ ಬಿಚ್ಚು ಹಾಕಿದರು. ಹಲ್ಲೆಲೂಯಾ. ಕಟ್ಟಲ್ಪಟ್ಟಿದ್ದ ಕತ್ತೆಯು ಈಗ ಅದು ಬಿಚ್ಚಲ್ಪಟ್ಟಿದೆ. ಹಲ್ಲೆಲೂಯಾ. ನೀನು ದೇವರು ನಿನ್ನನ್ನು ಕರೀತಾರೆ. ದೇವರು ನಿನ್ನನ್ನು ಆ ಒಂದು ಪಾಪದ ಬಂಧನದಿಂದ ಕಟ್ಟಲ್ಪಟ್ಟಿರ್ತಕ್ಕಂಥ ನಿನ್ನನ್ನ ದೇವರು ಬಿಡಿಸುವುದಕ್ಕಾಗಿ ತನ್ನ ಶಿಷ್ಯರನ್ನೇ, ತನ್ನ ಮಕ್ಕಳನ್ನೇ, ತನ್ನ ಸೇವಕರನ್ನೇ ನಿನ್ನ ಹತ್ತಿರಕ್ಕೆ ಕಳಿಸ್ತಾನೆ ಪ್ರಿಯರಲ್ಲ. ಅಂದ್ರೆ ಪಾಪ ಜೀವಿತದಲ್ಲಿ ಜೀವಿಸಬಾರದು. ಆ ಬಂಧನದಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥ ನಿನ್ನನ್ನ ಬಿಡಿಸುವುದಕ್ಕಾಗಿ ಆ ದೇವರೇ ದೈವ ಸೇವಕರನ್ನ ಏನ್ ಮಾಡ್ತಾನೆ, ನಿಮ್ಮ ಹತ್ರ ಕಳಿಸ್ತಾನೆ. ಪ್ರೈಸಲ್ಲ, ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಆ ಕತ್ತೆಯು ಕೆಲಸ ಮಾಡಿದ ಮೇಲೆ ಕಾಲುಗಳನ್ನ ಕಟ್ಟಿ ಬಿಡ್ತಾರೆ ಪ್ರಿಯರೇ. ಆದ್ರೆ ಈ ಕತ್ತೆಗೆ ಬಹಳ ಮರ್ಯಾದೆ ಪ್ರಿಯರು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆ? ಸೃಷ್ಟಿಕರ್ತರಾದ ದೇವರು, ಸತ್ತವರನ್ನು ಬದುಕಿಸಿದಂತ ದೇವರು, ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಂತ ದೇವರು, ಮೂಗರಿಗೆ ಮಾತು ಕೊಟ್ಟಂತ ದೇವರು, ಹುಟ್ಟು ಕುಂಟರನ್ನ ನಡೆದಾಡುವಂತೆ ಮಾಡಿದ ದೇವರು, ಎಲ್ಲಾ ತರದ ರೋಗಗಳನ್ನ ಬಾಧೆಗಳನ್ನ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡಿದ ದೇವರು ಅವರೆಲ್ಲ. ಅಂತ ದೇವರು ಇವತ್ತು ಎಂದು ಆ ಒಂದು ಲೇಖನ ದೇವರು ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ ಪ್ರಿಯರು. ಏನಂತ? ನಿನ್ನ ಅರಸನು ಕತ್ತಿಯ ಮೇಲೆ ಬರುತ್ತಾನೆ ಎಂಬುದಾಗಿ. ಪ್ರೀಸೋಣ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. ಆಮೆನ್. ಪ್ರಿಯವಾದವರೇ, ಕತ್ತೆ ಬಿಚ್ಚಲ್ಪಟ್ಟು ಎಲ್ಲಿಗೆ ಬಂತೀಗ? ದೇವರ ಹತ್ರಕ್ಕೆ ತಗೊಂಡು ಬಂದರು. ಹಲ್ಲೆಲೂಯಾ. ಯಾವುದೋ ಒಂದು ಸುದ್ದಿ, ಯೇಸಪ್ಪನ ಸುದ್ದಿ ನಿನ್ನ ಕಿವಿಗೆ ಬಿತ್ತು. ಅವಾಗ ಲೋಕದಲ್ಲಿ ನೀನು ಮಾಡಿರುವ ಎಲ್ಲ ಒಂದು ವಿಗ್ರಹಗಳನ್ನಾಗಲಿ, ಆಚಾರಗಳನ್ನಾಗಲಿ, ವಿಚಾರಗಳನ್ನಾಗಲಿ, ಅಥವಾ ಕುಟುಂಬದ ವ್ಯವಸ್ಥೆಗಳನ್ನಾಗಲಿ ಎಲ್ಲವೂ ಆ ಒಂದು ಧ್ವನಿ ನಿನ್ನ ಹತ್ರಕ್ಕೆ ಬಿದ್ದ ತಕ್ಷಣವೇ ಅದರಿಂದ ಕಟ್ಟಲ್ಪಟ್ಟಿರ್ತಕ್ಕಂಥ ನೀನು ಬಿಚ್ಚಲ್ಪಟ್ಟು ದೇವರ ಮಂದಿರಕ್ಕೆ ಬರ್ತೀವಿ. ದೇವರ ಮಂದಿರಕ್ಕೆ ಬಂದ ಮೇಲೆ ದೇವರು ಸುಮ್ಮನೆ ಬಿಡ್ತಾನ? ನಿನಗೆ ಹೊಸ ವಸ್ತ್ರ ಹಾಕ್ತಾನ ಪ್ರಿಯರ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ ರಕ್ಷಣೆ ವಸ್ತ್ರ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಹೊಸ ಕತ್ತಿಗಳು ಏನ್ ಮಾಡ್ತಾವ್ರೆ? ಇನ್ನ ರೂಢಿ ಇರಲಾರ್ದ ಕತ್ತಿಗಳು ಏನ್ ಮಾಡ್ತಾವ? ಬಗಲಕ್ಕೆ ಹೋದ್ರೆ ಒತ್ತೇವ, ಮುಂದೆ ಬಂದ್ರೆ ಕಡಿತೇವ ಪ್ರಿಯರೇ. ಆದ್ರೆ ಈ ಕತ್ತೆ ಆ ತರ ಮಾಡಲಿಲ್ಲ. ಹಲ್ಲೆಲೂಯಾ. ಇದರ ಸ್ವಭಾವ ಯೇಸಪ್ಪನ ಹತ್ತಿರಕ್ಕೆ ಬಂಧುಗಳು ಏನಾಗಿಬಿಡಿತು? ಬದಲಾವಣೆ ಆಯಿತು. ಪ್ರೈಸ್ ದಿ ಲಾರ್ಡ್. ನೀನು ಲೋಕದಲ್ಲಿ ಎಂತ ಕ್ರೂರಿಯಾಗಿರು, ಅನಾರೋಗ್ಯದಿಂದ ಇರು, ಯೇಸಪ್ಪನ ಹತ್ತಿರಕ್ಕೆ ಬಂದ ತಕ್ಷಣವೇ ನೀನು ಹೊಸ ಮನುಷ್ಯನಾಗ್ತಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಿನ್ನ ದೃಷ್ಟಿ ಯೇಸಪ್ಪನ ಮೇಲೆ ಬಿದ್ದಾಗ, ಯೇಸಪ್ಪನ ಶಕ್ತಿ ನಿನ್ನ ಮೇಲೆ ಆವರಿಸಿದಾಗ. ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಅದರ ವಿಷಯದ ಬಗ್ಗೆ ಪ್ರಿಯಮ್ಮ ಒಂದು ವಾಕ್ಯವನ್ನು ಓದ್ತಾಳೆ ಪ್ರಿಯರೇ. ಈಗ ಅಲ್ಲಿ ಓದಿದ್ರು, ಆ ವಾಕ್ಯವನ್ನು ಓದಮ್ಮ. ಈ ಸಮಯದಲ್ಲಿ ರೆಫರೆನ್ಸ್ ಹೇಳಿ ಓದಮ್ಮ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 39ರವರೆಗೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 39ರವರೆಗೆ. ಆತನು ಈ ಮಾತುಗಳನ್ನು ಹೇಳಿದ ಮೇಲೆ ಘಟ್ಟ ಹತ್ತಿ ಯೆರೂಸಲೇಮಿಗೆ ಮುಂದೆ ಮುಂದೆ ಹೋದನು. ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೆತ್ಪೆಗೂ ಬೇತಾನ್ಯಕ್ಕೂ ಸಮೀಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ,
ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರೆಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ. ನೋಡ್ರಿ, ಇದುವರೆಗೆ ಯಾರು ಅದ್ರ ಮೇಲೆ ಏನ್ ಮಾಡಿಲ್ಲ, ಹತ್ತಿಲ್ಲ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಈಗ ನಾವೆಲ್ಲ ಏನಾಗಿದ್ದೀವ್ರಿ ಪ್ರಿಯರೇ, ಸೃಷ್ಟಿಕರ್ತನಾದ ದೇವರಂತ ಗೊತ್ತಿದ್ರು ಕೂಡ ನಾವೇನಾಗಿವಿ, ಕತ್ತೆ ಮಾಡಿದಂಗೆ ಮಾಡಿಬಿಟ್ಟಿವಿ ಪ್ರಿಯರೇ. ಇಷ್ಟ ಬಂದಾಗ ನಡೆದು ಬಿಟ್ಟಿವಿ ಪ್ರಿಯರೇ. ಧೂಳು ಯಾವುದು, ದುಡ್ಡು ಯಾವುದು, ಮಣ್ಣು ಯಾವುದು, ಹೌದು ಇದು ತಿನ್ಬೇಕು ಇದು ತಿನ್ನಬಾರ್ದು ಅನ್ನತಕ್ಕಂಥ ಪ್ರಜ್ಞೆ ಇಲ್ಲದ ಕಾಗದ ತಿಂತದ, ಬಾಳೆಹಣ್ಣಿನ ಮೇಲೆ ಸಿಪ್ಪೆ ತಿಂತದ, ಹಣ್ಣು ತಿನ್ಬೇಕ್ರಿ ಸಿಪ್ಪೆ ತಿಂತದ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಅಂದರೆ ಇದು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು, ಇದು ಸೃಷ್ಟಿ ಮಾಡಲಾರ್ದ ದೇವರಂತ ಪ್ರಜ್ಞೆ ಇಲ್ಲದ ನಾವೇನು ಮಾಡ್ತಾ ಇದ್ದೀವಿ, ಕತ್ತೆ ಮಾಡಿದಂಗೆ ಮಾಡ್ತಾ ಇದ್ದೀವಿ ಪ್ರಿಯರೇ. ನೀವು ಕತ್ತೆಗಳೆಲ್ಲ ಮತ್ತೆ ಅದು ಮಾಡಿದಂಗೆ ನಾವು ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಆದರೆ ಇವತ್ತು ಇದು ತಿನ್ನಬೇಕು ಇದು ತಿನ್ನಬಾರ್ದು, ಇದು ಮಾಡಬೇಕು ಇದು ಮಾಡಬಾರ್ದು ಅಂಥೇಳಿ ಆ ದೇವರೇ ನಿನಗೋಸ್ಕರವಾಗಿ ಇಳಿದು ಬಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನು ಯಾರು ಹತ್ತಿಲ್ಲ ಅದ್ರ ಮೇಲೆ, ಇನ್ನು ಯಾರು ಹತ್ತಿಲ್ಲ. ಒಂದು ವೇಳೆ ನಿನ್ನ ಮೇಲೆ ಅನೇಕ ವಿಗ್ರಹಗಳು ನಿನ್ನ ಮೇಲೆ ಹತ್ತಿಬಿಟ್ಟವನು, ಅನೇಕ ಕೆಟ್ಟ ದೃಷ್ಟಿ, ಮನಸ್ಸನ್ನ ಹಾಳು ಮಾಡಿ ಶರೀರನ್ನ ಹಾಳು ಮಾಡುವಂತ ಕೆಟ್ಟ ದುರಭ್ಯಾಸಗಳು ನಿನ್ನನ್ನ ಆವರಿಸಿ ನಿನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾವೇನೋ, ಮಲಿನವಾಗಿ ದೇವರ ಸನ್ನಿಧಿಗೆ ನೀನು ಬಂದಿದೆಯೇನೋ. ಇವತ್ತು ದೇವರು ಯಾವ ಪ್ರಕಾರವಾಗಿ ಆ ಕತ್ತಿಗೆ ಮರ್ಯಾದೆ ಬರುವಂತೆ ಮಾಡ್ತಾ ಇದ್ದಾನೋ, ಅದೇ ಪ್ರಕಾರವಾಗಿ ನಿನಗೂ ಕೂಡ ಗೌರವಯುತವಾಗಿ ಬಾಳುವ ಹಾಗೆ ದೇವರು ರೂಪಿಸ್ತಾನ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸಗಣಿ ಸುಟ್ಟರೆ ಏನಾಗುತ್ತಾರೆ, ಸಗಣಿ ಸುಟ್ಟರೆ ಏನಾಗುತ್ತಾರೆ, ಬೂದಿ ಆಗುತ್ತೆ. ಬೂದಿ ತಟ್ಟಿದ್ರೆ ಏನಾಗ್ತಾರೆ, ವಿಭೂತಿ ಆಗುತ್ತೆ. ಇದು ಬೂದಿ, ಇದು ಬಾಯಾಗ ಹಾಕ್ಯಂಡ್ರೆ ನಂಗೆ ಬೇಸಾಗ್ತದ ಆಗುತ್ತ. ಸಗಣಿನ ನೀನು ಕಾಲಿಗೆ ಒಂದು ವೇಳೆ ಹಿಂಗೆ ಹತ್ತಿದ್ದಪ್ಪ ಏನು ಮಾಡ್ತಿ, ಸಗಣಿ ಬಿಡು ಪರವಾಗಿಲ್ಲ ಒಳ್ಳೇದು ಅಂತ ತಿಳ್ಕೊಂಡು ಮನೆಗೆ ಹಂಗೇ ಪ್ರವೇಶ ಮಾಡ್ತೀಯ, ತೊಳ್ಕೊಂತೀಯ ತೊಳ್ಕೊಳ್ಳಲ್ಲ, ತೊಳ್ಕೊಳ್ಳಲ್ಲ. ಹಬ್ಬ ನಿನ್ನ ಮೈಗೆ ಹತ್ತಬಾರ್ದು, ಮತ್ತೆ ಅಂಥದನ್ನ ಬಾಯಿಗೆ ಹೆಂಗೆ ಹಾಕ್ಯಂಡಿ, ಬಾಯಾಗ ಹೆಂಗೆ ಹಾಕ್ಯಂಡಿ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟ. ನಾವೇನು ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ದನಕ್ಕೆ ಸುಸ್ತಾದ ಪ್ರಿಯ, ನಾವು ಫಿಲ್ಟರ್ ನೀರು ಕುಡಿತೀವಿ, ಅದಕ್ಕೆ ಉಪ್ಪು ನೀರು ಇಡುತ್ತೆ. ಮುಂಜಾನೆ ಎದ್ದುಗಳೇ ಬದನೆಕಾಯಿ ಹಚ್ಚೋದು, ಪೂಜೆ ಮಾಡೋದು, ಕುಂಕುಮ ಹಚ್ಚೋದು, ಇದು ಹಚ್ಚೋದು, ಕೆಲವರು ಕಾಯಿ ಹೊಡಿಯೋದು, ಏನೇನೋ ಮಾಡಿ ಕರೆಕ್ಟ್ ಒಳ್ಳೇದು ಮಾಡಿ. ನೀನು ಫಿಲ್ಟರ್ ನೀರು ಕುಡಿತೀ, ನೀನು ಪೂಜೆ ಮಾಡಿ ದೇವರಿಗೆ ಏನು ಇಡ್ತೀವಿ, ನೀನು ಏನು ಇಡ್ತೀವಿ, ಉಪ್ಪು ನೀರು ಅಂದು ನೀನು ಕೈ ಕಾಲು ತೊಗೊಂಬವು, ಮೈ ತೊಗೊಂಬೋ ನೀರು ಅದಕ್ಕೆ ಇಡ್ತೀವಿ. ನೀನು ಒಳ್ಳೆಯವನೇ ಕೆಟ್ಟವನು, ಒಳ್ಳೆಯವನೇ ಕೆಟ್ಟವನು. ನೀನು ನೋಡಿದ್ರೆ ಕಾಳು ತಿಂತಿ, ಅದಕ್ಕೆ ನೋಡಿದ್ರೆ ಹುಲ್ಲು ತಿನ್ನಿಸ್ತಿ. ಹೌದಾ ಹೌದಾ? ಅದು ನೋಡಿದ್ರೆ ಹುಲ್ಲು ತಿಂದು ಹಾಲು ಕೊಡ್ತೈತೆ, ನೀನು ನೋಡಿದ್ರೆ ಹಾಲು ಕುಡಿದು ಅದಕ್ಕೇನು ಹುಲ್ಲು ಹಾಕ್ತಿ. ಮತ್ತೆ ನೀನೇನಂತಿ, ದೇವರು ಅಂತಿ. ಹೆಂಗೆ ನೀನೇನು ಮಾಡ್ತೀನಿ ನಿನಗೆ ಗೊತ್ತಿಲ್ಲ, ಕತ್ತೆ ಮಾಡಿದಂಗೆ ಮಾಡಕೈತೀನಿ. ನಿನಗೆ ಗೊತ್ತಿಲ್ಲ, ನಿನಗೆ ಕಲಿಸಿಲ್ಲ. ನಿಮ್ಮ ಅಪ್ಪ ಹೋಗ್ಯಾನ ಅದ್ರಾಗ ನರಕದಾಕ, ನಿಮ್ಮ ತಾತ ಹೋಗ್ಯಾನ ಅದ್ರಾಗ ನರಕದಾಕ, ಆ ಬೂಜಿ ತಿಂದ ಹೋಗ್ಯಾನ, ಬೂಜಿ ಮುಖ್ಯ ಹೋಗ್ಯಾನ, ಆ ಹುಚ್ಚ ಕುಡ್ದ ಹೋಗ್ಯಾನ ಅದ್ರಾಗ. ಹುಚ್ಚ ಕುಡಿದ್ರೆ ಬೇಸತ್ತ, ಹುಚ್ಚ ಕುಡಿದ್ರೆ ಬೇಸತ್ತ. ಅಮೃತ ಅಂತ ಏನಂತದ, ಅಮೃತ ಕೊಡೋದನ್ನ ಎಲ್ಲಿಡ್ಬೇಕು, ಅಡಿಗೆ ಮನೆ ಬಗ್ಲಾಗ ದೇವ್ರ ಮನೆ ಮಾಡಿಬಿಟ್ಟು ಅಲ್ಲಿ ಹಾಕ್ಬೇಕು, ಕಟ್ಟೆ ಹಾಕ್ಬೇಕು, ಕಾಯಿ ಹಾಕಿ ಮಲಗಿಸ್ಬೇಕು. ಅದು ಮಲಗಿಸ್ತೀಯಾ? ಏನ್ ಮಾಡ್ತೀನಿ ನೀನು, ಏನ್ ಮಾಡ್ತಿ, ಉಗುಳ ಜಾಗದಾಗ ಅದನ್ನ ಕಟ್ತಿ. ಸುಳ್ಳಾಕರೆ ನಾನು ಹೇಳೋದು, ಅಪ್ಪ ಆಗಿ ಬಸಪ್ಪ
ಸುಳ್ಳ ಕರೆವಪ್ಪ. ನಿನ್ನನ್ನು ಯಾರು ಸೃಷ್ಟಿ ಮಾಡಿದ್ರು ಆ ಸೃಷ್ಟಿಕರ್ತನ ದೇವರೇ ನಿನ್ನನ್ನು ಸ್ವಸ್ಥ ಮಾಡಬೇಕು ಹೊರತು ಸೃಷ್ಟಿ ವಸ್ತುಗಳು ನಿನ್ನನ್ನು ಸ್ವಸ್ಥ ಮಾಡಕ್ಕೆ ಸಸಾಧ್ಯ ಬೇಡಲ್ಲ. ಕ್ಯಾಮ್ರಾ ಯಾರು ಮಾಡ್ಯಾರ, ಕ್ಯಾಮ್ರಾ ಏನನ್ನ ಫೇಲ್ ಆಯ್ತಪ್ಪ ಅಂದ್ರೆ ಕ್ಯಾಮ್ರಾ ಮಾಡಿದವ್ರು ಗೊತ್ತ, ಕ್ಷಣದಾಗ ರಿಪೇರಿ ಮಾಡಿಬಿಡ್ತಾನೆ. ಪ್ರೈಸ್ ಅಲ್ಲ, ಹಲ್ಲಿಲೂಯ. ಕಣ್ಣು ಕೊಟ್ಟ ದೇವರಿಗೆ ಗೊತ್ತು ಕಣ್ಣು ಹೆಂಗ್ ರೂಪಗೊಳಿಸ್ಬೇಕಂತ. ಅಂದ್ರೆ ಕಣ್ಣಾಗ ನೀರು ಐತೆ, ಕಣ್ಣಾಗ ನೀರಿದಾವ ಇಲ್ಲ, ಮತ್ತೆ ನೀರು ಯಾಕೆ ಬರ್ತಾವ? ರಹಸ್ಯವಾಗಿಟ್ಟನ ದೇವರು. ನೀರಿನೊಳಗ ಕಣ್ಣಿಟ್ಟನ, ಆ ಕಣ್ಣಿನೊಳಗ ಬೆಳಕಿಟ್ಟನ. ಹೌದ್ರಿ ಹೌದ್ರಿ. ನೀರಿನೊಳಗೆ ಏನ್ ಮಾಡಣ? ಕಣ್ಣಿಟ್ಟನ, ಆ ಕಣ್ಣಿನೊಳಗ ಬೆಳಕಿಟ್ಟನ. ಹಲ್ಲಿಲಯ್ಯ. ಕರಿ ಕಣ್ಣು ಎಲ್ಲ ನೋಡುತ್ರಿ, ಸುತ್ತ ನೋಡಿದ್ರಿ ಬಿಳೆ ಗುಡ್ಡಿ. ಅಕಸ್ಮಾತ್ ಅದೇ ಸುತ್ತ ಬೆಳೆ ಇರತಕ್ಕಂಥ ಗುಡ್ಡಿ, ಬೆಳೆದೈತಲ್ಲ ಕೆಳ ಸುತ್ತ ರೌಂಡ್ ಇರೋ ಗುಡ್ಡಿ, ಅದ್ರ ನಡಬರ್ಕ ಕರೇ ಗುಡ್ಡಿ ಐತಲ್ಲ, ಆ ಗುಡ್ಡಿ ಇದು ಹೋಗಿ ಆ ಕಲರ್ ಆಗಿಬಿಡ್ತೆ ಅಂತ ತಿಳ್ತಾರೆ, ಬೆಳ್ಳಗೆ ಆಗಿಬಿಡ್ತೆ ಅಂತ ತಿಳ್ತಾರೆ. ಕಣ್ ಕಾಣುತ್ತಾ? ಯಾಕೆ ಕಾಣಲ್ಲ? ಯಾಕೆ ಕಾಣಲ್ಲ? ಯಾವ ಡಾಕ್ಟ್ರಿಗೂ ಗೊತ್ತಿಲ್ಲ ಅದು. ಬೇಸಲ್ಲ, ಅದು ಸೃಷ್ಟಿಕರ್ತನಾದ ದೇವರ ಬೇಸಲ್ಲ. ಇವತ್ತು ತಿಮ್ಮಾಪುರದಾಗ ಹೋದ ವಾರ ಒಂದು ಸಾಕ್ಷಿ ಹೇಳಿದ್ವಿ, ಒಂದು ಮಾತು ಹೇಳಿದ್ದು ಕೇಳಿದ್ದಾರೆ. ಕೇಳಿದ ಮೇಲೆ ಅವ್ರ ಕಣ್ಣು ಮಂದು ಕಾಣ್ತಾ ಇದಾವಂತ ಇಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡು, ನೀರು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗಿದ್ದಾರೆ ಪ್ರಿಯರೇ. ಅದು ವಾರದ ದಿನ ಮನ ಕಣ್ಣಾಗಿ ಬಿಟ್ಕೊಳ್ತಾ ಇದ್ದಾರಂತ. ಇವತ್ತು ಅಯ್ಯಮ್ಮ ಸಾಕ್ಷಿ ಹೇಳಿದ್ದೆ, ರಕ್ಷಣೆ ಹೊಂದಿಲ್ಲ, ವಿಗ್ರಹಾರಾಧನೆ ಮಾಡೋ ಹೆಣ್ಮಗಳು. ಅಪ್ಪ ಇವತ್ತು ನನ್ನ ಕಣ್ಣುಗಳು ನೆಚ್ಚಲು ಕಾಣ್ತಾ ಇವೆ. ಡಾಕ್ಟರ್ ತಕ್ಕ ಹೋದ್ರೆ 1000 ರೂಪಾಯಿ ಫೀಸ್, ಏನು 1 ಪೈಸೆ ಇಲ್ಲದೆ ಇವತ್ತು ದೇವ್ರ ಕಣ್ಣುಗಳು ಏನು ಮಾಡಿದ್ದಾನೆ? ನಿಚ್ಚು ಮಾಡಿದ್ದಾನೆ. ಅಯ್ಯಮ್ಮ ಅಮೃತ ಕುಡ್ದಾಳ ಪ್ರಿಯ. ಯಾವ ಅಮೃತ ರೀ? ಅಮೃತ ಅಲ್ಲಿಲ್ಲ. ಅವು ಆಕಳ ಬರು ಬೆರಿಕಿದಾವ, ಏನು ಗೊತ್ತಾ? ದೂರಿದ್ದಾಗ ಲಡ 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 ಅಂತ ಒಯ್ದು ಬಿಡ್ತಾವ. ಬಡವಾಗಿ ತಂಬಿಗೆ ಅಥವಾ ಏನನ್ನ ಬಟ್ಟೆಗಳ ಕಪ್ಪು ಬಂದವರು ನಾವು ನೋಡ್ತಾ ಇರ್ತೀವಿ. ಗೇಲಿ ಮಾಡೋದಲ್ಲ, ಗೇಲಿ ಅಲ್ಲ, ಇದು ಸತ್ಯವಾದ ಮಾತು. ತಿಳ್ಕೋಬೇಕು, ನಾವು ಅಷ್ಟೇ ತಿಳ್ಕೊಂಡು ಉಳ್ಕೋಬೇಕಾಗಿದೆ, ಕೊಳುಕು ಬಿಡಬೇಕಾಗಿದೆ. ಹಲ್ಲೆಲೂಯಾ. ಇನ್ನು ಎಷ್ಟು ದಿವಸ ಅದರೊಳಗೆ ಮುಳುಗಿತಿ ಅಂತೀರಿ ನೀವು? ನಿಮ್ಮನ್ನು ಉಂಟು ಮಾಡಿದ ದೇವರು ನೀವು ತಿಳ್ಕೊಳ್ರಿ ಪ್ರಿಯರ. ಬೇಸಲ್ಲ. 20 ವರ್ಷ ಅದು ಬದುಕ್ತದೆ, ನೀನು 70 ವರ್ಷ 100 ವರ್ಷ ನೀನು ಬದುಕ್ತಿ. ಹಲ್ಲೆಲೂಯಾ. 10 ಸಲ ಅದನ್ನ ಹೊಡಿ, ಹೋಗಿ ಅಲ್ಲೇ ಒಂದಾಗಿ ಬಿಡ್ತೈತೆ. ಅದು ಬುದ್ಧಿವಂತ ಆದ್ರೆ, ಅದಕ್ಕೆ ಜ್ಞಾನವಂತ ಆದ್ರೆ, ಅದಕ್ಕೆ ದೇವರಾದ್ರೆ ತಿರುಗ್ಬೇಕಲ್ಲ. ಅದಕ್ಕೆ ದೇವರು ನೀನು. ನಿನಗೋಸ್ಕರವಾಗಿ ಅದನ್ನು ಉಂಟು ಮಾಡಿ ನಾವು ಹೊರತು, ನೀನು ಅದರಿಂದ ಅನುಭವಿಸ್ಬೇಕಂತ ಉಂಟು ಮಾಡಿ ನಾವು ಹೊರತು, ನಿನ್ನ ಸುಖಕ್ಕಾಗಿ ಅದನ್ನು ಕೊಟ್ಟರೆ ಹೊರತು ಅದನ್ನ ಪೂಜೆ ಮಾಡೋದಕ್ಕಾಗಿ ದೇವರು ಕೊಟ್ಟಿಲ್ಲ. ಬೆಸಲ್ಲ. ದೇವರು ತನಗೆ ಸಲ್ಲುವ ಮರ್ಯಾದೆ ಯಾರಿಗೂ ಸಲ್ಲಗೊಳಿಸುವುದಿಲ್ಲ. ಅದಕ್ಕೋಸ್ಕರವಾಗಿ ಭೂಲೋಕದಲ್ಲಿ ಭೂಕಂಪ ಆಗೋದು ಗೊತ್ತಾಗೋದಲ್ಲ. ಎಷ್ಟು ಪೂಜೆ ಮಾಡ್ತಾರ್ರಿ. ಹೆಜ್ಜೆಜ್ಜಿಗೊಬ್ಬ ತಾತಾರು, ಹೆಜ್ಜೆಜ್ಜಿಗೊಬ್ಬ ಶರಣರು, ಹೆಜ್ಜೆಜ್ಜಿಗೊಬ್ಬ ಫಾದರ್ಗಳು. ಎಲ್ಲಿ ಬೇಕಾರಲ್ಲ ಚರ್ಚ್ಗಳಿದಾವ, ಎಲ್ಲಿ ಬೇಕಾರಲ್ಲ ಮಂದಿರಗಳಿದಾವ, ಎಲ್ಲಿ ಬೇಕಾರಲ್ಲ ಮಸೀದಿಗಳಿದಾವ, ಎಲ್ಲಿ ಬೇಕಾರಲ್ಲ ಗದ್ದಿಗಳಿದಾವ. ಅಮ್ಮವ್ರ ಗುಡಿಗಳಂತೂ ಹೇಳಬಾರ್ದು. ಇವಾಗ ನೋಡ್ಬೇಕು, ಈಗ ಬ್ಯಾಸಿಗೆ ಬಂತಪ್ಪ ಅಂದ್ರೆ ಆಗತ್ತೆ, ನಾನು ತಾತ ನೀನು ತಾತ ಚೀಲ ಹಿಡ್ಕೊಂಡು ನಮ್ಮ ತಾತ ಬಂದನ ಹಾಕ್ರಿ, ಏನು ಭಿಕ್ಷೆ ಬೇಡ. ಏನ್ರಿ ದೇವ್ರ ಅವ್ರಿಗೆಲ್ಲ ಭಿಕ್ಷೆ ಬಿಡೋದು ಕಲಿಸಿ. ಕಾರಣ ಏನಂದ್ರೆ ಅವ್ರ ದೇವ್ರ ತಕ್ಕ ಏನಿಲ್ಲ, ಗಂಟಿಲ್ಲ. ನನ್ನ ದೇವರು, ನಿಮ್ಮ ದೇವರು, ಇಡೀ ಪ್ರಪಂಚವನ್ನು ಉಂಟು ಮಾಡಿದ ದೇವರು ಶಕ್ತಿಶಾಲಿಯ ದೇವರು. ಬೇಕಲ್ಲ. ಅದನ್ನ ನೀ ತಿಳ್ಕೋಬೇಕಾಗಿದೆ, ನೀ ತಿಳ್ಕೋಬೇಕಾಗಿದೆ. ನಿನ್ನ ಉಂಟು ಮಾಡಿದ ತಪ್ಪದ ಸೂರ್ಯ ಒಬ್ಬನೇ ಇದ್ದಾನೆ. ನಕ್ಷತ್ರಗಳು ಬಹಳ ಇದಾವ, ಅವಕ್ಕೇನಿಲ್ಲ, ಸೂರ್ಯನ ಬೆಳಕಿನಷ್ಟು ಬೆಳಕು ಅವಕ್ಕಿಲ್ಲ. ಪ್ರಾಣಿಗಳು ಬಹಳ ಇದಾವ, 84 ಕೋಟಿ ಜೀವರಾಶಿಗಳಿದಾವ. ಆದರೆ ಅವು ದೇವರ ರೂಪದಲ್ಲಿ ಉಂಟು ಮಾಡಲ್ಪಟ್ಟಿಲ್ಲ. ನೀನು ಉಂಟು ಮಾಡಲ್ಪಟ್ಟಿ, ನೀನು ಶ್ರೇಷ್ಠವಾದವನಲ್ಲ. ಆ ಶ್ರೇಷ್ಠತೆಯನ್ನು ನೀನು ತಿಳ್ಕೊಳ್ಳಾರ್ದಂಗಿದ್ರೆ, ಪ್ರಿಯವಾದವರೇ, ನಿನ್ನನ್ನ ಈ ಲೋಕಕ್ಕೆ ದೇವರು ಕಳಿಸಿಕೊಟ್ಟಿದ್ದಾನೆ. ಕಳಿಸಿಕೊಟ್ಟಿದ್ದಕ್ಕೆ ಆತ ಏನ್ ಮಾಡ್ತಾನೆ ಗೊತ್ತಾ? ದುಃಖ ಪಡ್ತಾನ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ.
ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಕತ್ತೆ ಮೇಲೆ ಇನ್ನೂ ಯಾರು ಹತ್ತಿಲ್ಲ. ಹಲಿಲಯ್ಯ. ಇನ್ನ ಕೆಲವರು ಇರ್ತಾರೆ ಏನ್ ಗೊತ್ತೇ, ಯಾವ ದೇವರೆಲ್ಲ ಜನರಲ್ಲ ಕಾಯಕವೇ ಕೈಲಾಸ ಅಂದ್ರೇನ, ಕೆಲಸ ಮಾಡ್ಬೇಕು ಉಡ್ಬೇಕು, ದುಡಿತವೇ ದುಡ್ಡಿನ ತಾಯಿ. ಹಲಿಲಯ್ಯ. ಎಲ್ಲರೂ ದುಡಿಬೇಕು, ದುಡಿಬಾರ್ದಂತಲ್ಲ, ದುಡಿಬೇಕು. ಅದು ದುಡ್ಡೇ ದೊಡ್ಡಪ್ಪ ಆಗಬಾರ್ದು, ದುಡ್ಡೇ ದೊಡ್ಡಪ್ಪ ಆಗಬಾರ್ದು. ಆ ದುಡ್ಡೇ ದೊಡ್ಡಪ್ಪ ಅಂದ್ರೆ ಒಂದ್ ದಿವಸ ಬರುತ್ತೆ. ಏನ? ರೋಗಪ್ಪ. ರೋಗಪ್ಪ ಬಂದಾಗ ದುಡ್ಡಪ್ಪ ಎಲ್ಲ ಹೊರಟೋಗ್ಬಿಡ್ತಲ್ಲ. ಅವಾಗ ಎಲ್ಲಿ ದುಡಿತೀಯಪ್ಪ ನೀನು? ನಿನಗೆ ದೇವರೇ ದೊಡ್ಡಪ್ಪ ಆದ್ರೆ ದುಡ್ಡು ನಿನ್ನ ಹಿಂದೆ ನಡ್ಕೊಂಡು ಬರ್ತವೆ. ಅದಲ್ಲ ಯಾಕೆ ಗೊತ್ತಾ? ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರ ಆತ, ನಿನ್ನನ್ನು ಉಂಟು ಮಾಡಿದ ದೇವರ ಆತ. ನೀನು ಆತನಿಗೆ ಸಮಯ ಕೊಟ್ರೆ ಇಡೀ ಪ್ರಪಂಚವೇ ನಿನ್ನಿಂದ ಬರುತ್ತೆ. ಎಲ್ಲಿ ಹಿಡಿದು ಅಲ್ಲೇನಯ್ಯ. ಆ ಮುಂದೆ ಹೋದಮ್ಮ. ಅದನ್ನು ಬಿಚ್ಚಿಕೊಂಡು ಬನ್ನಿರಿ, ಅದನ್ನು ಬಿಚ್ಚಿಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ ಇದು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ. ಹಲಿಲಯ್ಯ. ಸಾಕ್ರಿ. ಎಲ್ಲಿಗೆ ಹೊಂಟ್ರಪ್ಪ? ಇಲ್ಲ, ಅಲ್ಲೇ ಡಾಕ್ಟರ್ದ ಕೆಲಸ ಇದೆ, ಅದಕ್ಕೆ ಹೊಂಟಿ. ಸುಳ್ಳ ಕೇಳಿ ಬರ್ತೀರಿ ಇಲ್ಲಿಗೆ. ಇನ್ನ ಕೆಲವರು ಎಲ್ಲಿಗೆ ಹೊಂಟ್ರಮ್ಮ? ಇಲ್ಲ, ಅಲ್ಲೇ ಸ್ವಲ್ಪ ಬಹಳ ಕಾಡಿಕೆ ಎತ್ತಿಬಿಟ್ಟದೆ, ಇಲ್ಲಿ ಹೇಳಲ್ಲ, ಈ ಊರು ತಗೊಂಡು ಇನ್ನೊಂದು ಊರು ಬರುತ್ತೆ, ಆ ಊರ ಹೆಸರು ಹೇಳ್ಬಿಡ್ತಾರೆ. ಇಲ್ಲ, ಯಾರೋ ಒಬ್ಬರು ತಾತ ಬಂದಾನ, ತಾತನ ತಗ ಹೊಂಟಿವಿ. ಅದು ಇನ್ನೊಂದ್ಸಲ ಹೋದಮ್ಮ. ಯಾವನಾದರೂ ನಿಮ್ಮನ್ನು ನೀವು ಮಂದಿರಕ್ಕೆ ಬರುವಾಗ, ಯೇಸಪ್ಪನ ಹತ್ರಕ್ಕೆ ಬರುವಾಗ ಯಾರಾದರೂ ನಿಮ್ಮನ್ನ ಕೇಳಿದ್ರೆ ನಾವ್ ಏಸಪ್ಪನ್ ತಕ್ಕ ಹೊಂಟೀವಿ ಅಂತ ಹೇಳ್ರಿ. ಏಸಪ್ಪ ನಮಗೆ ಬೇಕಾಗಿದ್ದಾನೆ. ಏಸಪ್ಪ ನೋಡಕ್ ಹೊಂಟೀವಿ, ಏಸಪ್ಪನ ದರ್ಶನ ತಗೊಂಬಕ್ ಹೊಂಟೀವಿ, ಏಸಪ್ಪನ ಮಾತು ಕೇಳಕ್ ಹೊಂಟೀವಿ ಅಂತ ನೀವು ಸ್ಪಷ್ಟವಾಗಿ ಹೇಳಿ ಸನ್ನಿಧಿಗೆ ಬರ್ರಿ. ಬರಲ್ಲ ಅಲ್ಲಿಲೋಯ್ಯ. ಇಲ್ಲಿ ಕುಂತವ ಮಗಳು, ಗಿಣವಾರದ ಮಗಳು, ನಮ್ಮ ಮಗಳ್ರಿ ಪ್ರಿಯಲ್ಲಿ. ಎದ್ದೇಳಮ್ಮ ತಾಯಿ, ಎದ್ದೇಳ ಹನುಮಂತಮ್ಮ. ಕೆಂಪೀರಪ್ಪನ ಸೊಸೆ, ಕುರುಬರು ಕೆಂಪೀರಪ್ಪನ ಸೊಸೆ ಹನುಮಂತಮ್ಮ. ಸಣ್ಣ ಸೊಸೆ, ಹೆಸರು ಹನುಮಂತಮ್ಮ. ಬಾ ಅಂತ ನೋಡ ಹುಡುಗ. ಪ್ರೀಸಲ್ಲ. ಯಾಕೆ ಗೊತ್ತಾ? ಏಸಪ್ಪನೇ ಇಲ್ಲಿಗೆ ಬರಂಗ್ ಮಾಡಿ ನಾವು ಹುಡುಗನ. ಪ್ರೀಸಲ್ಲ. 9 ವರ್ಷಗಳು ಮಕ್ಕಳಿಲ್ಲದ ಕಣ್ಣೀರಿನಲ್ಲಿ ಕೈ ತೊಳೆಯುವಾಗ, ಅನೇಕ ವೈದ್ಯರ ಸಹಾಯಾರ್ಥವಾಗಿ ಹೋದಾಗ ಆ ವೈದ್ಯರು ಕೈ ಬಿಟ್ಟು ಹೇಳಿದ್ರೆ ಏನಂತ, ಅನಾಥಾಶ್ರಮದಾಗಿದ್ದ ಮಗುವನ್ನು ತಗೊಳ್ರಿ ಅಂತ. ಬೂದಿ ಹಾಕಿದ ದಿವಸಗಳೆಲ್ಲ, ಅಮೃತ ಕುಡಿಲಾರದ ದಿವಸಗಳೆಲ್ಲ ಎಲ್ಲ ಮಾಡಿದಾರೆ. ಎಲ್ಲ ದೇವರುಗಳು ಮಾಡಿದ್ದಾರೆ. ಎಲ್ಲ ತಿರುಗಿಲ್ಲ, ಎಲ್ಲ ತಿರುಗಿದ. ಒಬ್ಬ ತಾತ ಬಂದು ಶನಿವಾರ ಮಾಡೋದು ಶನಿವಾರ, ಇನ್ನೊಬ್ಬ ತಾತ ಬಂದು ಮಂಗಳವಾರ ಮಾಡೋದು ಮಂಗಳವಾರ, ಇನ್ನೊಬ್ಬ ತಾತ ಬಂದು ಶುಕ್ರವಾರ ಮಾಡೋದು ಶುಕ್ರವಾರ, ಇನ್ನೊಬ್ಬ ತಾತ ಬಂದು ಬೃಹಸ್ಪತಿ ಮಾಡೋದು ಬೃಹಸ್ಪತಿ. ಈ ತಾತನರಲ್ಲಿ ಏನಾದ್ರು ಈಗ ಡಾಕ್ಟ್ರ್ ಹೇಳಿಬಿಟ್ರು. ಡಾಕ್ಟ್ರು ಸಿಂಧರಾಗ ಆ ಡಾಕ್ಟ್ರ್ ಆದ್ರು, ಇನ್ನೊಬ್ಬ ಇವರು ಏನು ಮಾಡಿದ್ರು, ಬಳ್ಳಾರಿಗೆ ಬರ್ಕೊಟ್ಟು ಆ ಬಳ್ಳಾರಿಗೆ ಡಾಕ್ಟ್ರ್ ಎಲ್ಲ ಟೆಸ್ಟ್ ಮಾಡಿದ್ರು. ರೊಕ್ಕ ತಗೊಂಬಿಟ್ಟು ಓಡ್ರಿ. ಅವಾಗ ಅನ್ಕೊಂಡ್ರಿ ಈ ಮಕ್ಕಳಾಗ ಚಾನ್ಸ್ ಇಲ್ಲ. ಅಲ್ಲಿಲಯ್ಯ. ನಿದ್ದೆ ಮಾಡ್ಬಿಡಪ್ಪ, ವಾಕ್ಯ ಹೋಗ್ಬಿಡುತ್ತೆ ನಿಂದಾಟಿ. ಪ್ರೇಸಲ್ಲ. ಅಲ್ಲಿಲಯ್ಯ. ಅವಾಗ ಏನಾಗುತ್ತೆ ಗೊತ್ತೇ? ಇವ್ರ ಗತಿ ಏನಾಯ್ತು? ಡಾಕ್ಟ್ರ್ ಹೇಳಿದ್ರೆ ನಿಮ್ಗೆ ಮಕ್ಕಳಾಗಲ್ಲ, ಏನು ಮಾಡ್ಬೇಕು ನೀವು? ಅನಾಥಾಶ್ರಮ ಮಗು ತಗೋರಿ ಅಂತ. ಈ ಅಮ್ಮ ಕಣ್ಣೀರಿನಿಂದ ಬಂದು, ಅಪ್ಪ ನನಗೆ ದೀಕ್ಷೆ ಕೊಟ್ಟು ಬಿಡಂತ. ಪ್ರೇಸಲ್ಲ. ದೇವರಿಗೆ ಮಹಿಮೆಯಾಗಲಿ. ನಾನು ದೇವರ ಮಗಳಾಗ್ತೀನಿ, ನನಗೆ ಮಕ್ಕಳು ಬೇಕು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಬೇಕು ಹೊರತು ನಾನು ಇನ್ನೊಬ್ಬರು ಆಡದ ಮಕ್ಕಳು ನನ್ನ ಮಕ್ಕಳಿಗೆ ಸ್ವೀಕಾರ ಮಾಡಲ್ಲ. ನಮ್ಮಪ್ಪ ಏಸಪ್ಪ ಕೊಡ್ತಾನೆ ತಿಳ್ಕೊಂಡು ಮಂದಿರಕ್ಕೆ ಬಂದ ಪ್ರಿಯರ ಬರ್ತಲ್ಲ. ಕಾಳಿಂಗಪ್ಪ ಬಿಟ್ಟು, ಮಾಳಿಂಗಪ್ಪ ಬಿಟ್ಟು, ಬಸಪ್ಪ ಬಿಟ್ಟು, ಈರಪ್ಪ ಬಿಟ್ಟು, ಬಲ್ಲಪ್ಪ ಎಲ್ಲರ ಬಿಟ್ಟು ಏಸಪ್ಪ ತಕ್ಕ ಬಂದು ಏಸಪ್ಪ ಅಮೃತಮಯವಾಗಿರ್ತಕ್ಕಂಥ ಬಂಗಾರದಂತ ಕೂಸನ್ನ ಕೊಟ್ಟುಬಿಟ್ಟು. ಒಳ್ಳೆ ದೇವ್ರ ಕೆಟ್ಟ ದೇವ್ರ? ಆಧಾರ ದೇವ್ರು. ಇಲ್ಲಿ ಅಂತ ಅದ್ಭುತಗಳನ್ನು ಮಾಡುವ ದೇವ್ರು. ಒಬ್ಬರಲ್ಲ, 55 ಮಂದಿಗೆ ಮಾಡ್ಯಾನ. ಎಷ್ಟು ಮಂದಿರೆ? ಮೊನ್ನೆ ಒಬ್ಬರು 56 ಮಂದಿ. ಹುಡುಗಾಟಿಗೆಲ್ಲ ಪ್ರಿಯರೇ. ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮೊದಲು ಅಲ್ಲಿಗೆ ಹೋತು ಇಲ್ಲಿಗೆ ಹೋತು ಬಂದು ಈಗ ಏನಂತಾರೆ ಗೊತ್ತವ್ರು? ನಾವು ಏಸಪ್ಪನ ತಕ್ಕ ಓತು ಅಂತ ಬಂದದಕ್ಕಾಗಿ ಏಸಪ್ಪ ಏನು ಮಾಡಿ ಇದ್ದು ಸತ್ಯ ಹೇಳಿದ್ರೆ ಸತ್ಯದ ಮೂಲಕವಾಗಿ ಸೃಷ್ಟಿಕರ್ತನಾದ ದೇವರು ಸತ್ಯವನ್ನ
ನಿನಗೇನು ಮಾಡ್ತಾನೆ? ಸಮರ್ಥವಂತನಾಗಿ ಮಾಡಿ, ಸಮರ್ಥವಂತನನ್ನಾಗಿ ಮಾಡಿ ಸತ್ಯವನ್ನು ರೂಪಿಸ್ತಾನೆ ಪ್ರಿಯರ. ಬೇಸಲ್ಲ. ಯಾಕೆ? ಆದಿ ಕಾಲದಲ್ಲಿ ಒಂದು ಮಾತು ಹೇಳಿದ್ದಾನೆ. ಆದಿಕಾಂಡ 1:28 ಬಹು ಸಂತಾನವಾಗಿ ಹೆಚ್ಚಿರಿ ಎಂಬುದಾಗಿ. ಆ ವಾಕ್ಯ ಆತರ ಸನ್ನಿಧಿಗೆ ಬಂದಾಗ ನೆರವೇರಿದ ಪ್ರಿಯರ. ದೇವರಿಗೆ ಮಹಿಮೆ. ಮುಂದೆ ಹೋದ್ರಿ. ಹಲ್ಲೆಲೂಯಾ. ಕಳಿಸಲ್ಪಟ್ಟವರು ಹೋಗಿ ಆತನು ತಮಗೆ ಹೇಳಿದಂತೆ ಕಂಡರು. ಹೇಳಿದಂತೆ ಏನ್ ಮಾಡಿದ್ರಂತಮ್ಮ? ಕಂಡ್ರಂತ. ಏನ್ ಕಂಡ್ರ? ಅವರು ನೋಡ್ರಿ, ಇವರು ಏಸಪ್ಪ ಮೊದಲು ಹೇಳಿಬಿಟ್ಟಲ್ಲ, ಹೇಳಿದ್ದಲ್ಲಿ ನೋಡ್ಯಾರಂತ. ಅಂದ್ರೆ ನೀನ್ ಏನು ಮಾಡ್ತೀಯೋ, ನೀನು ಎಲ್ಲಿ ಕುಂದಿರ್ತೀಯೋ, ಎಲ್ಲಿ ನಿಂದಿರ್ತೀಯೋ, ಎಲ್ಲಿ ಮಲಗ್ತೀಯ, ಇಲ್ಲ ಅಯ್ಯರ್ ಗೊತ್ತಿಲ್ಲ ಬಿಡು, ನನ್ನ ಮನೆಗೆ ಹಂಗಾಗಿ ಇರ್ಬೋದಂತ ಅನ್ಕೊಳ್ಬಾರ್ದು ನೀನು. ಆದರೆ ನಿನ್ನ ಗೂಢಾರ್ಥ ಎಲ್ಲ ದೇವರು ತಿಳಿಸ್ತಾನಪ್ಪ. ಏನು ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದ. ಅಸಲಿ ನಮಗೆ ಅಪಜಯ ಆಗುತ್ತಲ್ಲ, ಇಸ್ರಾಯೇಲರು ಸೋಲುವಲ್ರಲ್ಲ. ಯಾಕೆ ಸೋಲುವಲ್ರು ಅಂತ ತಿಳ್ಕೊಂಡು ಅವ್ರ ಸೇನಾಪತಿಯನ್ನು ಕೇಳಿದಾಗ ಅವಾಗ ಹೇಳ್ತಾರೆ ಏನಂತ ಗೊತ್ತಾ? ಇಸ್ರಾಯೇಲ್ ದೇಶದಲ್ಲಿ ಅವರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ನೀನು ಅಡಿಗೆ ಮನೆಯಲ್ಲಿ ಗುಪ್ತವಾಗಿ ಮನಸ್ಸಿನೊಳಗೆ ಅಂದುಕೊಂಡ ವಿಚಾರ ಕೂಡ ಆತನ ತಿಳಿಸ್ತಾನೆ ಅಂತ. ಇವರಿಗೆ ಮೈಮುಂಟಾಗಿದೆ. ಅದೇ ಪ್ರಕಾರವಾಗಿ ಮೃತ್ಯುಂಜಯ ಮಠದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಪ್ರವಾದಿಯನ್ನು ದೇವರು ನೇಮಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆ ಪ್ರವಾದಿಗೆ ಕಷ್ಟಗಳು ಬರ್ತವೆ, ನಷ್ಟಗಳು ಬರ್ತವೆ, ರೋಗಗಳು ಬರ್ತವೆ. ಆದ್ರೆ ಆ ಪ್ರವಾದಿಯನ್ನು ಅಲ್ಲಾಡ್ಸಕ್ಕಾಗಲ್ಲ. ಯಾಕೆ ಗೊತ್ತಾ? ಪ್ರವಾದಿಯ ಜೊತೆಗೆ ಯಾರಿದ್ದಾರೆ? ಪರಲೋಕದ ದೇವರಿದ್ದಾರೆ. ಎಲ್ಲಿ ಬಿಟ್ಟಿದ್ದಾರೆ? ಹಲ್ಲೆಲೂಯಾ. ಓದಿ. ಕಳಿಸಲ್ಪಟ್ಟವರು ಹೋಗಿ ಆತನು ತಮಗೆ ಹೇಳಿದಂತೆ ಕಂಡರು. ಅವರು ಆ ಕತ್ತೆ ಮರಿಯನ್ನು ಬಿಚ್ಚುತ್ತಿರುವಾಗ ಅದರ ಯಜಮಾನರು ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಆ ಕತ್ತೆಯ ಮರೆಯ ಮೇಲೆ ಹಾಕಿ ಕೂನ ಬರ್ತೀವಿ. ಅವ್ರು ಹಿಡ್ಕೊಂಡು ಬಂದವು ಸುಮ್ಮನೆ ಬರ್ತಾವ, ದನಗಳು ಸುಮ್ಮನೆ ಬರ್ತಾವ್ರಿ, ಬರ್ತಾವ. ಆ ಮನೆಯವರು ಬೇಕಾದ್ರೆ ಬಂದಪ್ಪ ಸುಮ್ಮನೆ ಬರ್ತಾವ. ಆದರೆ ಯೇಸಪ್ಪನ ಮಾತಿನಲ್ಲಿ ಏನಿದೆ? ಶಕ್ತಿ ಇದೆ. ದೇವರಿಗೆ ಮೈಮುಂಟು ಹಾಕ. ದೇವರಿಗೆ ಎಲ್ಲೆಲ್ಲೋ ಸುತ್ತಾಡ್ತಿರ್ತೀನಿ ನೀನು, ಅಲ್ಲಿ ಇಲ್ಲೇ ಮಾಟ ಮಂತ್ರ ಆತಾತ ಈತಾತ ಅಂತ ತಿಳ್ಕೊಂಡ. ಆದ್ರೆ ಒಂದು ದಿವಸ ಬರುತ್ತೆ ಎಲ್ಲಿ ನಿಜವಾಗಿರುವ ನಿನ್ನ ಅಪ್ಪನ ತಕ್ಕ ಬರೋ ಚಾನ್ಸ್. ಅವಾಗ ನಿನ್ಗೆ ಯಾರು ಖರೀದಬೇಕಾಗಿಲ್ಲ, ನೀನೇ ಬರ್ತಿ. ಎಲ್ಲ ಆಟ ಸುಳ್ಳು, ಇದೇ ನಿಜ ಅಂತ. ಪ್ರೀಸಲ್ಲ. ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೋದ್ರಿ. ತಮ್ಮ ಬಟ್ಟೆಗಳನ್ನು ಹಾಕಿದ್ರು ಕೂಡ ಅದೇನು ಮಾಡಲಿಲ್ಲ. ಅದೇನು ಮಾಡಲಿಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಯಾವಾಗ ಯೇಸಪ್ಪನ ಸುದ್ದಿ, ಯೇಸಪ್ಪನ ಒಂದು ಆತನ ಸನ್ನಿಧಿಗೆ ಬರುತ್ತಂದ್ರೆ ಆ ದೇಹವೆಲ್ಲ ಏನಾಗ್ಬಿಡ್ತು? ಅಷ್ಟು ಕೂಲಾಗಿಬಿಡುತ್ತೆ ಪ್ರಿಯರ. ಬೇಸಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಅಂದರೆ ಎಲ್ಲ ಲೇಸು. ದೇವರಿಗೆ ಮಹಿಮೆಯುಂಟಾಗಲಿ. ತಮ್ಮ ಬಟ್ಟೆಗಳನ್ನು ಆ ಕತ್ತೆಯ ಮರಿಯ ಮೇಲೆ ಹಾಕಿ ಯೇಸುವನ್ನು ಕೂಡಿಸಿದರು. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಈಗ ನೋಡ್ರಿ, ಮಲಿನವಾದ ಬಟ್ಟೆಗಳನ್ನ ಏನು ಹಾಕಿಕೊಂಡೋಗು ಕತ್ತಿಗೆ ಈಗ ಹೊಸ ಬಟ್ಟೆಗಳ ಮೇಲೆ ಹಾಕ್ಯಾರ. ಅಲ್ಲಿ ಕಟ್ಟಿದ್ರು. ಹಲ್ಲೆಲೂಯಾ. ಇದು ತಪ್ಪು ಮಾಡಬಾರದಂತ ಇದ್ರೂ ಕೂಡ ತಪ್ಪು ಮಾಡುವ ನಿನ್ನನ್ನ ದೇವರು ಇವತ್ತು ಹೊಸ ಮನುಷ್ಯನಾಗಿ ಮಾಡುವುದಕ್ಕಾಗಿ ಏನು ಮಾಡಿದ್ದಾನೆ? ಕರೆದಿದ್ದಾನೆ ಪ್ರಿಯ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಯೇಸಪ್ಪನ ಹತ್ರಕ್ಕೆ ಬಂದರೆ ನಿನಗೆ ಗೌರವ. ಮಲಿನ ವಸ್ತ್ರ ಅಲ್ಲ, ಮಹಿಮೆ ವಸ್ತ್ರ ನಿನಗೆ ಹಾಕಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ನೋಡ್ರಿ, ದಾರಿಯಲ್ಲಿ ಹಾಕಿದ್ರು. ನೋಡ್ರಿ, ಮ್ಯಾಲ ಒದ್ಕೊಂಡು ಅಡ್ಡಾಡೋದು ಕೊಳಕು ಬಟ್ಟೆಗಳನ್ನ, ಈಗ ಒಳ್ಳೆ ಬಟ್ಟೆಗಳನ್ನ ದಾರಿಯಲ್ಲಿ ಹಾಕಿದ್ರಂತ. ಯಾವುದು ತಿರುಗಾಡೋದಕ್ಕೆ? ಕತ್ತೆ ತಿರುಗಾಡಕ. ಪ್ರೈಸ್ ದಿ ಲಾರ್ಡ್. ಯೇಸಪ್ಪ ನಿನ್ನ
ಹತ್ರಕ್ಕೆ ಬಂದ್ರೆ, ಏಸಪ್ಪನ ಹತ್ರ ನೀನು ಬಂದ್ರೆ, ಏಸಪ್ಪ ನಿನ್ನ ಜೊತೆಗಿದ್ರೆ ನಿನಗೆ ಅಷ್ಟು ಗೌರವ ಬರುತ್ತೆ. ಬ್ರದಲ್ಲ, ಊರಲ್ಲಿ ನಿಕೃಷ್ಟವಾಗಿರ್ಬೋದು, ನಿನ್ನ ಬಂಧು ಬಳಗದಲ್ಲಿ ನೀನು ಬಲಹೀನನಾಗಿರ್ಬೋದು, ಎಲ್ಲದಲ್ಲಿ ಕತ್ತೆ ತರ ಕಡೆಗಾಡಿಸುವಂತ ವ್ಯಕ್ತಿನಾಗಿರ್ಬೋದು. ದೇವರು ನಿನ್ನ ಹತ್ತಿರಕ್ಕೆ ಬಂದರೆ, ನೀನು ದೇವರ ಹತ್ತಿರಕ್ಕೆ ಬಂದರೆ ಎಲ್ಲರೂ ಕೂಡ ನಿನ್ನನ್ನು ಗೌರವಿಸುವಂತೆ ದೇವರು ಮಾಡ್ತಾನ. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷ ಪಡುತ್ತಾ ಬ್ರದಲ್ಲ ತಾವು ಕಂಡಿದ್ದ ಎಲ್ಲಾ ಮಹತ್ಕಾರಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಲ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ. ಹಲ್ಲೆಲೂಯಾ. ಈಗ ಎಲ್ಲರೂ ಹೇಳಬೇಕು, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಗಟ್ಟಿಯಾಗಿ ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಆ ಅರಸನು ಕೂಸಾಗಿ ಬಂದಾಗ ಎಷ್ಟು ಅಮೂಲ್ಯವಾಗಿರುವಂಥ ಮಾತನ್ನ 2ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೀವಿ ಪ್ರಿಯರು. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಎಂದು ಗಟ್ಟಿತು. ಭೂಲೋಕದಲ್ಲಿರುವ ನಿನಗೆ ಸಮಾಧಾನ ಬೇಕಾ? ಹಾಗಾದ್ರೆ ಇವತ್ತೇ ತಗ್ಗಿಸಿಕೊಂಡಂತೆ, ಕತ್ತೆ ತಗ್ಗಿಸಿಕೊಂಡಂತೆ ನೀನು ದೇವರ ಸನ್ನಿಧಿಗೆ ತಗ್ಗಿಸಿಕೊ. ಪ್ರಿಯವಾದವರೇ, ಅನೇಕ ಕತ್ತಿಗಳು ಲೋಕದಾಗಿದ್ದೇವ. ಆ ಕತ್ತಿಗಳಿಗೆ ಏನಿಲ್ಲ, ಬೆಲೆ ಇಲ್ಲ. ಆದರೆ ದೇವರ ಹತ್ರಕ್ಕೆ ಬಂದಿರತಕ್ಕಂಥ ಕತ್ತಿಗೆ ಗೌರವ ಸಿಕ್ಕಿದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ಅದೇ ಪ್ರಕಾರವಾಗಿ ನೀನು ಲೋಕದೊಳಗೆ ಬಿಟ್ಟು ಲೋಕವನ್ನುಂಟು ಮಾಡಿದ ದೇವರ ಹತ್ರಕ್ಕೆ ನೀನು ಬಂದರೆ ನಿನ್ನ ಮೇಲೆ ಮಹಿಮೆ, ನಿನಗೆ ಮಹಿಮೆ ಬರುತ್ತೆ. ಆಮೇಲೆ ನಿನಗೆ ಗೌರವ ಸಿಗುತ್ತೆ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಕತ್ತೆ ಇರೋವರೆಗೂ ಕೂಡ ಪ್ರಿಯವಾದ ನನಗನ್ನಿಸ್ತದ, ಆ ಕತ್ತೆ ಯಜಮಾನ ಆಗಲಿ, ಆ ಒಂದು ಪಟ್ಟಣದ ಜನರಾಗಲಿ, ಎಲ್ಲಿ ಓದಲೆಲ್ಲ ಅದಕ್ಕೆ ಗೌರವ ಕೊಡ್ತಿದ್ರೇನೋ ಅಂತ ಅನಿಸ್ತದೆ. ಪ್ರೇಸ್ ದಿ ಲಾರ್ಡ್. ಯಾಕೆ ಗೊತ್ತಾ? ಮರಣವನ್ನು ಗೆದ್ದು ಎದ್ದು ಬಂದಿರುವ ದೇವರು ನಜರೇತಿನ ಯೇಸು. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದು ಯಾವ ಭಾನುವಾರ ರೀ? ಖರ್ಜೂರ ಗರಿಗಳ ಭಾನುವಾರ. ಖರ್ಜೂರ ಗರಿಗಳು ಹೊಸ ಚಿಗುರು. ದೇವರಿಗೆ ಮಹಿಮೆಯುಂಟಾಗಲಿ. ಇವತ್ತು ನಮ್ಮಲ್ಲಿ ಕೂಡ ಹೊಸ ಚಿಗುರು ಏನಾಗಬೇಕಾಗಿದೆ? ಚಿಗುರಬೇಕಾಗಿದೆ. ಹಲ್ಲೆಲೂಯಾ. ಹೊಸ ಚಿಗುರು ಅಂದರೆ ನೀತಿ, ಹೊಸ ಚಿಗುರು ಅಂದರೆ ಶಾಂತಿ, ಹೊಸ ಚಿಗುರು ಅಂದರೆ ಪ್ರೀತಿ, ಹೊಸ ಚಿಗುರು ಅಂದರೆ ತ್ಯಾಗ, ಹೊಸ ಚಿಗುರು ಅಂದರೆ ತಾಳ್ಮೆ, ಹೊಸ ಚಿಗುರು ಅಂದರೆ ಸೃಷ್ಟಿಕರ್ತನಾದ ದೇವರನ್ನ ಸ್ತುತಿ ಮಾಡೋದು. ಬ್ರದಲ್ಲ, ಈ ಸಮಯದಲ್ಲಿ ಎಲ್ಲ ರೀತಿ ನಿಂತ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ದೇವರೇ, ಈ ಲೋಕದಲ್ಲಿ ಸಮಾಧಾನ ಇಲ್ಲದ ಒಂದು ಕತ್ತಿಯೋಪಾದಿಯಲ್ಲಿ ಏನು ಮಾಡಿದ್ರೂ ಸಮಾಧಾನ ಇಲ್ಲ, ದುಡ್ಡಿದ್ರೂ ಸಮಾಧಾನ ಇಲ್ಲ, ಆಸ್ತಿ ಮಾಡಿದ್ರೂ ಸಮಾಧಾನ ಇಲ್ಲ, ಏನು ಒಳ್ಳೆ ವಸ್ತುಗಳನ್ನು ಕೊಂಡ್ರೂ ಸಮಾಧಾನ ಇಲ್ಲ. ಅದರ ರೂಪದಲ್ಲಿ ನಾನು ಆಗಿದ್ದೀನಪ್ಪ. ಏಸಪ್ಪ, ಅಸಮಾಧಾನದಿಂದ ತುಂಬಿರುವಂತ ಕತ್ತೆ ನಿನ್ನ ಸನ್ನಿಧಿಗೆ, ನಿನ್ನ ಹತ್ತಿರಕ್ಕೆ ಬಂದಾಗ ಅದಕ್ಕೆ ಸಂಪೂರ್ಣ ಗೌರವ ಸಿಕ್ಕಿತು, ಸಂಪೂರ್ಣ ಸಮಾಧಾನ ಸಿಕ್ಕಿತು. ಇವತ್ತು ನಾನು ನಿನ್ನ ಹತ್ತಿರಕ್ಕೆ ಬಂದಿದ್ದೇನೆ ಎಂಬುದಾಗಿ ದೇವರನ್ನ ಕೇಳಿಕೊಳ್ಳ್ರ ಪ್ರಿಯರೇ. ಅದು ಒದಿಲಿಲ್ಲ, ಅದು ಇರಲಿಲ್ಲ. ನೀನು ಇಲ್ಲಿಗೆ ಬಂದು
ಹೊರಗಡೆ ಮಾತಾಡಿದ ಮಾತುಗಳು ಅವೆಲ್ಲವನ್ನ ನೀನು ತೆಗೆದು ಹಾಕು. ಕೋಪದ ಬುದ್ಧಿ, ಕೆಟ್ಟ ಕಾರ್ಯಗಳನ್ನು ಮಾಡುವ ಬುದ್ಧಿ, ಆ ಪಾಪ ಕಾರ್ಯಗಳನ್ನು ದೇವರ ಹತ್ರ ಒಪ್ಪಿಕೊಂಡು ಬಿಟ್ಟುಬಿಡಿ. ಈ ಸಮಯದಲ್ಲಿ ಕಣ್ಣು ಮುಚ್ಚರೆ, ಕಣ್ಣು ತೆಗೆದು ನೋಡ್ಬೇಡ್ರಿ. ಕಣ್ಣು ತೆಗೆದ್ರೆ ಮುಂದಿದ್ದವ್ರು ಕಾಣ್ತಾರೆ, ಕಣ್ಣು ಮುಚ್ಚಿದ್ರೆ ಯಾರು ಕಾಣಲ್ಲ. ದೇವರ ಹತ್ರ ನೀವು ಮಾತಾಡಬೇಕು. ವಿಶ್ವಾಸಿ ಇಲ್ಲದವ್ರು ಕಣ್ಣು ತೆಗೆದು ನೋಡ್ತಾರೆ. ಪ್ರಿಯರೇ, ನಾನು ನಿಮ್ಮನ್ನು ಕಣ್ಣು ತೆಗೆದು ನೋಡ್ತಾ ಇದ್ದೀನಿ, ನೀವು ವಿಶ್ವಾಸಿಗಳಾಗಿದ್ದೀರೋ ಏನಂತ. ಕಣ್ಣು ಮುಚ್ಚರೆ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ದೇವರನ್ನ ಕೇಳಿಕೊಳ್ರಿ. ದೇವರೇ, ನನಗೆ ಕಾಣಬೇಕಪ್ಪ. ಇವತ್ತು ಯೆರೂಸಲೇಮ ಪಟ್ಟಣದಲ್ಲಿ ಅರಸನಾಗಿ ನೀನು ಪ್ರವೇಶ ಮಾಡಿದ್ದಿ, ನಿತ್ಯ ಅರಸನ ನೀನಾಗಿದ್ದಿ ದೇವ್ರೆ. ಹೌದು ಕರ್ತನೆ, ನನಗೆ ಶಾಂತಿ ಬೇಕಪ್ಪ, ನನಗೆ ಸಮಾಧಾನ ಬೇಕಪ್ಪ, ನಾನು ಆರೋಗ್ಯವಂತನಾಗಿ ಜೀವಿಸಬೇಕಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡಿ, ಕಣ್ಮುಚ್ಚಿ, ಕಣ್ಮುಚ್ಚಿ ದೇವರನ್ನ ಕೇಳಿಕೊಳ್ಳ್ರಿ. ಪ್ರಿಯರು, ಎಷ್ಟು ದಿವಸ ಆಯ್ತು ನೀನು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಾರ್ದು, ಸಿದ್ಧವಾಗಲಾರದೆ ಜೀವಿಸ್ತಾ ಇದೀಯಾ? ಎಷ್ಟು ದಿವಸ ಆಯ್ತು ನೀನು ಸರಿಯಾದ ರೀತಿಯಲ್ಲಿ ವಾಕ್ಯವನ್ನು ಓದಲಾರದೆ? ವಾರಕ್ಕೆ ಒಂದು ಸಲ ಆದರೂ ಕೂಡ ದೇವರ ಪರಿಚಯ ಮಾಡ್ತಾ ಇದೀಯಾ? ತಿಂಗಳಿಗೆ ಒಂದ್ಸಲ ಆದರೂ ಕೂಡ ದೇವರ ಕಾರ್ಯಗಳಿಗಾಗಿ ನಿನ್ನ ಕಷ್ಟಾರ್ಜಿತವನ್ನು ವೆಚ್ಚ ಮಾಡ್ತಾ ಇದೀಯಾ? ದೇವರ ಕಾರ್ಯಗಳನ್ನು ಮಾಡ್ತಾ ಇದೀಯ, ದೇವರ ರಾಜ್ಯಕ್ಕಾಗಿ ನೀನು ಪ್ರಯಾಸ ಪಡ್ತಾ ಇದೀಯಾ? ಅದ್ಯಾವ ನೀನು ಮಾಡ್ತಾ ಇಲ್ವಾ? ದೇವರ ಅನೇಕ ವರಗಳು ನಿನ್ನ ಮೇಲೆ ಇಟ್ಟಿದ್ದಾನೆ, ಅನೇಕ ವರಗಳು ನಿನ್ನ ಮೇಲೆ ಇಟ್ಟಿದ್ದಾನೆ. ನೀನು ಕೇಳಿಕೊಂಡರೆ ಅವುಗಳನ್ನ ಹೊಂದಿಕೊಳ್ತೀವಿ. ನೀನು ಈ ಲೋಕದಲ್ಲಿ ನೀತಿವಂತನಾಗಿ ಜೀವಿಸ್ಬೇಕಂತ ದೇವರಿಗೆ ಇಷ್ಟ. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರ್ಲಿ. ಪರಿಶುದ್ಧತೆ ದೇವರು ಇಷ್ಟಪಡುವಂಥದ್ದು. ನಿನ್ನ ತಪ್ಪುಗಳನ್ನು ಒಪ್ಪಿಕೋ. ಅನೇಕ ದೇವರ ಕಾರ್ಯಗಳು ಮಾಡೋಣ. ದೇವರು ಪ್ರತಿನಿಧಿಯಾಗಿ ದೇವರು ನನ್ನ ಸಂಗ ಒಂದು ಮಾತು ಹೇಳಿದರ, ಪ್ರಿಯರೇ, ನೀನು ಯಾರು ಮನೆಗೆ ಕಾಲಿಡುತ್ತೀಯೋ, ಯಾರು ನಿನ್ನ ಸತ್ಕಾರ ಮಾಡುವರು ಅವರು ನನ್ನನ್ನು ಸತ್ಕಾರ ಮಾಡುವವರಾಗಿದ್ದಾರೆ. ದೈವ ಸೇವಕರನ್ನ ದೂಷಣೆ ಮಾಡಿದೀಯಾ? ದೈವ ಸೇವಕರನ್ನ ನೀನು ಒಂದು ವೇಳೆ ಅಸಡ್ಡೆಯಾಗಿ ಕಂಡಿದ್ದೀಯಾ? ದೈವ ಸೇವಕರಿಗೆ ಅಲ್ಲ ಸಲ್ಲದ ಮಾತುಗಳನ್ನ, ನಿಂದನ ಮಾತುಗಳನ್ನು ನೀನು ಆಡಿದ್ದೀಯಾ? ಹಾಗಾದ್ರೆ ದೈವ ಸೇವಕರು, ದೇವರು ಹೇಳ್ತಾರೆ, ನನ್ನನ್ನೇ ನೀನು ಅಲ್ಲಗಳೆದಿದ್ದೀಯ, ನಿನ್ನನ್ನು ಅಲ್ಲಗಳೆಯುವವರೇ ನನ್ನನ್ನು ಅಲ್ಲಗಳೆಯುವವರಾಗಿದ್ದಾರೆ. ಪ್ರಿಯವಾದವರೇ, ಇವತ್ತು ಒಂದು ವೇಳೆ ಅಂತ ತಪ್ಪುಗಳು ನೀವು ಮಾಡಿದರೆ ದೇವರನ್ನ ಕೇಳಿಕೊಂಡ್ರೆ ಪ್ರಿಯರೇ, ದೇವರ ಸನ್ನಿಧಿಯಿಂದ ಎಷ್ಟೋ ಜನರು ಹಿಂದಿರುಗಿ ಹೋಗಿದ್ದಾರೆ. ಪ್ರಿಯರು, ದೇವರ ಸಾನ್ನಿಧ್ಯ ಬೇಡ ಅಂತ ತಿಳ್ಕೊಂಡು ಹೊರಟು ಹೋಗಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಹಠಮಾರತನಕ್ಕಾಗಿ, ತಮ್ಮಲ್ಲಿರುವ ಕೋಪಕ್ಕಾಗಿ, ತಮ್ಮಲ್ಲಿರುವ ಸ್ವಾರ್ಥಕ್ಕಾಗಿ ಅನೇಕರು ದೂರಾಗಿ ಹೋಗಿದ್ದಾರೆ. ಪ್ರಿಯರೇ, ಆದರೆ ನೀನು ಒಂಟಿಯಾಗಿ ಬಂದಿದ್ದು, ನೀನು ಒಂಟಿಯಾಗಿ ಹೋಗ್ಬೇಕು. ನಿನ್ನಿಂದ ಅವ್ರು ಯಾರು ಬರಲ್ಲ. ಮಾಡ್ಕೊಂಡು ಹೆಂಡತಿ ಬರಲ್ಲ, ಕಟ್ಟಿಕೊಂಡು ಗಂಡ ಬರಲ್ಲ, ಮಕ್ಕಳು ಬರಲ್ಲ, ತಂದೆ ತಾಯಿ ಬರಲ್ಲ. ನೀನು ಒಬ್ಬನೇ ಹೊರಟು ಹೋಗ್ಬೇಕು. ಆದ್ರೆ ನಿನ್ನಿಂದ ಬರೋದು ಒಂದು ಏನು ಗೊತ್ತಾ? ನೀನು ಮಾಡಿದ ಪಾಪ. ಆ ಪಾಪ ಇಲ್ಲೇ ತೆಗೆದು ಹಾಕೊಳ್ಬೇಕಾದ್ರೆ ಈಗ ನಿನ್ನ ಬಾಯಿಯನ್ನು ಸ್ವಚ್ಛ ಮಾಡಿಕೋ. ನಿನ್ನ ಆಲೋಚನೆ ವಿಧಾನವನ್ನು ಸ್ವಚ್ಛ ಮಾಡು. ಇವರಿಗೆ ಚಾಡಿ ಹೇಳ್ತಾ ಇದೀಯಾ? ಚಾಡಿ ಹೇಳುವವ್ರನ್ನ ದೇವರು ಸೇರೋದಿಲ್ಲ. ಪ್ರಿಯರೇ, ಚೆನ್ನಾಗಿರುವ ಕುಟುಂಬ ಹಾಳು ಮಾಡ್ತಾ ಇದೀಯಾ? ಆ ಕಡೆ ಈ ಕಡೆ ಹೇಳಿ, ಈ ಕಡೆ ಆ ಕಡೆ ಹೇಳಿ. ಭಯಂಕರವಾಗಿರುವಂತ ನರಕದಲ್ಲಿ ಹೋಗುವುದಕ್ಕೆ ನೀನು ರೆಡಿ ಆಗಿದೆಯಾ ಅಂತ ತಿಳ್ಕೊ. ಇವತ್ತು ದೇವರು ನಿನ್ನ ಸಗಡ ಮಾತಾಡ್ತಾ ಇದ್ದಾರೆ, ಕ್ಷಮಿಸು. ಯಾರ ಮೇಲೆ ಕೋಪ ಮಾಡ್ಕೋಬೇಡ. ಯಾರ ಮೇಲೆ ಕೋಪ ಇದೆಯೋ, ಕೋಪ ಅನ್ನತಕ್ಕಂಥದ್ದು ಮುಳ್ಳಿನ ಬೇಲಿದ್ದಂಗ. ಮುಳ್ಳಿನ ಬೇಲಿ ಎಷ್ಟು ಒಳ್ಳೇದಾದ್ರೂ ಕೂಡ ಅದನ್ನು ನಾವೇನ್ ಮಾಡ್ತೀವಿ? ಸುಟ್ಟಾಕ್ತೀವಿ. ಪ್ರಿಯರೇ, ಒಂದು ವೇಳೆ ಅದು ಸುಡದಿದ್ದರೆ ಅದು ನಿನ್ನನ್ನು ಸುಡುತ್ತೆ. ನೀನು ಮುಳ್ಳು ಬೇಲಿ ಆಗಿದ್ದೀಯೇನೋ, ಮುಳ್ಳು ಬೇಲಿ ಇರತಕ್ಕಂಥ ಜೇನು ಆಗಿದ್ದೀಯೇನೋ, ಮುಳ್ಳು ಬೇಲಿಯಲ್ಲಿ ಇರ್ತಕ್ಕಂಥ ವಸ್ತ್ರ, ಸಿಕ್ಕಿ ಹಾಕಿಕೊಂಡ ವಸ್ತ್ರವಾಗಿದ್ದೀಯೇನೋ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಸೂಕ್ಷ್ಮವಾಗಿ ಅದರಿಂದ ನೀನು ಬಿಡಿಸ್ಕೋ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಪ್ರಿಯದರ್ಶಿನಿ, ಪ್ರಾರ್ಥನೆ ಮಾಡಿ. ಭೂಪರಲೋಕವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತಿಯ ತಂದೆಯಾದರೆ ಸಪ ನಿನ್ನ ವಂದನೆಗಳ ಸ್ತೋತ್ರದ ನಮಸ್ಕಾರಗಳ ಪ್ರಣತಗಳ ಕರ್ತನೆ, ಖರ್ಜೂರ ಗರಿಗಳ ಹಬ್ಬದ ದಿವಸವನ್ನು ಕರ್ತನೆ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳೋ ಮಹಾಭಾಗ್ಯ ನಮ್ಮೆಲ್ಲರೂ ಕೊಟ್ಟಿದ್ದಕ್ಕೋಸ್ಕರವಾಗಿ ಸ್ತೋತ್ರಪ್ಪ. ಅತ್ತೆಯ ಮಹತ್ವವನ್ನು ನಮಗೆ ತಿಳಿಯಪಡಿಸಿದಕ್ಕೋಸ್ಕರವಾಗಿ ಸ್ತೋತ್ರಗಳು ಕರ್ತನೆ. ಅಪ್ಪ, ಒಂದಾನೊಂದು ಸಮಯದಲ್ಲಿ ಕರ್ತನೆ ಅಪ್ಪ, ನಾವು ಕೂಡ ಕರ್ತನೆ
ಅಪ್ಪ ಮೈಲಿಗೇರಿದ ಕತ್ತೆಗಳಾಗಿ ಜೀವಿಸಿದ ವೇಸಪ್ಪ. ಅಪ್ಪ ನಿನ್ನ ರಕ್ಷಣೆ ಕವಚದಿಂದ ಕರ್ತನೆ ಅಪ್ಪ ನಮ್ಮನ್ನು ಕರ್ತನೆ ಹೊಸ ವಸ್ತ್ರಗಳನ್ನು ಕರ್ತನೆ ಧರಿಸಿಕೊಂಡು ಕರ್ತನೆ ಅಪ್ಪ ನೀನು ಕೊಡುವ ಒಂದು ನಿರೀಕ್ಷಣೆಯಲ್ಲಿ ಜೀವಿಸುವ ಮಕ್ಕಳಾಗುವುದಕ್ಕೆ ಬೇಕಾದ ಪ್ರತಿಯೊಂದು ಮಾರ್ಗವನ್ನು ತೆರೆ ಮಾಡಿದಕ್ಕೋಸ್ಕರವಾಗಿ ಸ್ತೋತ್ರಗಳು ಏಸಪ್ಪ. ಎಷ್ಟೋ ಜನರು ಕರ್ತನೆ ಮೈಲಿಗೆ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೆ ಏಸಪ್ಪ. ಅವರನ್ನು ಬೇಗನೆ ಕರ್ತನೆ ಅಪ್ಪ ನಿನ್ನ ಸನ್ನಿಧಿಗೆ ಕರೆ ತಂದರೆ ಕರ್ತನೆ ಯಾವ ರೀತಿಯಾಗಿ ನೀನು ಅಪ್ಪ ವಾಕ್ಯದಲ್ಲಿ ಪ್ರೇರಿಸಲ್ಪಟ್ಟಿದೆಯೋ ಕರ್ತನೆ ಅದೇ ರೀತಿಯಾಗಿ ಕರ್ತನೆ ನಿನ್ನ ಹೆಸರನ್ನು ಕೇಳಿಕೊಂಡು ಯಾರು ಬರ್ತಾರೋ ಅವರಿಗೆಲ್ಲರಿಗೂ ಆಶೀರ್ವಾದ ಎಂಬುದಾಗಿ ಕರ್ತನೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಏಸಪ್ಪ. ಪ್ರತಿಯೊಬ್ಬರು ಕರ್ತನೆ ನಿನ್ನ ಆಶೀರ್ವಾದವನ್ನು ಪಡೆದುಕೊಂಡು ಕರ್ತನೆ ನೀನು ಕೊಡುವಂತಹ ಶಾಂತಿ, ಸಮಾಧಾನ, ಪ್ರೀತಿ, ಸಂತೋಷವನ್ನು ಕರ್ತನೆ ಅಪ್ಪ ನಮ್ಮ ಜೀವಿತದಲ್ಲಿ ಅನುಭವಿಸುವಂತ ಕೃಪೆ ನಮ್ಮೆಲ್ಲರಿಗೂ ಅನುಗ್ರಹಿಸೋದಕ್ಕೋಸ್ಕರವಾಗಿ ಸ್ತೋತ್ರಪ್ಪ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಇರಿಸ್ರಿ ಕರ್ತನೆ, ನಮ್ಮನ್ನು ಬಲಪಡಿಸ್ರಿ ಏಸಪ್ಪ, ಭದ್ರಪಡಿಸ್ರಿ ಕರ್ತನೆ. ಈ ವಾರವೆಲ್ಲ ಕರ್ತನೆ ಅಪ್ಪ ನಾವು ಹಾಕಿಕೊಂಡಿರುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಹಸ್ತವನ್ನು ಇರಿಸ್ರಿ ಏಸಪ್ಪ, ಸಹಾಯ ಮಾಡಿ ನಡೆಸ್ರಿ ಕರ್ತನೆ, ನಮ್ಮನ್ನು ಬಲಪಡಿಸ್ರಿ ಏಸಪ್ಪ, ಭದ್ರಪಡಿಸ್ರಿ ಕರ್ತನೆ ಅಪ್ಪ. ನಿಮಗೆ ಸ್ತೋತ್ರಗಳಪ್ಪ. ಮೆಟಲ್ ಡ್ಯಾಮ್ ವಿಷಯದಲ್ಲಿ ನೀವು ಸಹಾಯ ಮಾಡಿ ನಡೆಸ್ರಪ್ಪ. ಅದೇ ರೀತಿಯ ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವಾಗ ಕರ್ತನೆ ನೀವು ಹಸ್ತದಿಂದ ನಮ್ಮನ್ನು ಮುಟ್ಟಿರಿ ಏಸಪ್ಪ. ನಿನ್ನ ದೇಹವಾದ ರೊಟ್ಟಿಯನ್ನು ನಿನ್ನ ದ್ರಾಕ್ಷಾರಸವಾದ ರಕ್ತವನ್ನು ನಾವು ಸೇವಿಸುವಾಗ ಕರ್ತನೆ ನಮ್ಮಲ್ಲಿರುವ ಪ್ರತಿಯೊಂದು ಬಲಹೀನತೆ ಎಲ್ಲವನ್ನು ತೊಲಗಿಸಿರಪ್ಪ. ನಿಮ್ಮ ಕೃಪೆಯಲ್ಲಿ ನಮ್ಮೆಲ್ಲರನ್ನು ನಿಲ್ಲಿಸಿರಪ್ಪ. ನಮ್ಮನ್ನು ಬಲಪಡಿಸಿರಿ ಏಸಪ್ಪ, ಭದ್ರಪಡಿಸಿರಿ ಕರ್ತನೆ. ನಮ್ಮ ಸಂಗಡ ನೀವು ಬಂದಿದ್ದಕ್ಕೋಸ್ಕರವಾಗಿ ಸ್ತೋತ್ರಪ್ಪ. ಪರಿಶುದ್ಧಾತ್ಮ ದೇವರೇ ನಿಮ್ಮ ಸಹಾಯವನ್ನು ನಮಗೆ ಇರಿಸಿದ್ದಕ್ಕೋಸ್ಕರವಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಚಿಕ್ಕ ಮನವಿ ಪ್ರಾರ್ಥನೆಯನ್ನು ಜೊರಿತನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದವರಾಗಿದ್ದೇವೆ ಪರಮ ತಂದೆ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಕೂತ್ಕೊಂಡು ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸಪ್ಪನ ಮಂದಿರಕ್ಕೆ ಪ್ರಥಮವಾಗಿ ಯಾರು ಬಂದಿರ್ತಾರೋ ಅವ್ರಿಗೆ ಸ್ವಲ್ಪ ಸೊಬ್ಬಿಟ್ಟು ತೊಳೆದಂಗ ಬಂದು ಕೂಡ ಇನ್ನೂ ಕೊಳಕ ಮಾಡ್ಕೊಂಡವ್ರು ಯಾರಿರ್ತಾರೋ, ಉಳುಕು ಮಾಡ್ಕೊಂಡವ್ರು ಯಾರಿರ್ತಾರೋ ಅವ್ರಿಗೂ ಕೂಡ ಅದು ಈಗ ನಮೂನಿ ಟೆಕ್ಟರ್ ಸಾಬೂನ್ ಅಂತ ಬಂದದ್ದು ಅದು ಇಟ್ಟು ತೊಳೆದಂಗ ಆಗ್ತದೆ ಪ್ರಿಯ. ಹಲ್ಲೆಲೂಯಾ. ಆ ತೊಳೆದ ಮೇಲೇನೆ ಏನಾಗೋದು, ವಸ್ತ್ರ ಹಾಕಲ್ಪಡೋದು ಪ್ರಿಯ. ಬೇಸಲ್ಲ ತೊಳೆ ಹೊತ್ತಾಗಿ ಎಲ್ಲ ಕತ್ತಿಗಳು ನೋಡ್ತಾವ, ಎಲ್ಲ ಉಳಿಕಾದ ಕತ್ತಿಗಳು ಭಾಳ ಇರ್ತಾವಲ್ಲ, ಅವು ಏನಿದು ಇದು ಸುಮ್ಮನೆ ಐತಲ್ಲ, ಸುಮ್ಮನೆ ತೊಳಿಸಂತಲ್ಲ. ಆಮೇಲೆ ಘಮ 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 ವಾಸನ, ಯಾವುದು ಒಳ್ಳೆ ಸಾಬಾನಿನ ತೊಳೆಯುತ್ತೆ ಘಮ ಘಮ ವಾಸನೆ ಬರುತ್ತಲ್ಲ, ಅದೆಲ್ಲ ಅಷ್ಟು ಅವು ನೋಡ್ತಾವ ಪ್ರಿಯರೇ. ಅವಾಗ ಇದು ಕತ್ತೆ ಅನ್ಕಂತದ, ಆಹಾ ಏನು ಸಂಭ್ರಮ. ದೇವರಿಗೆ ಮೈಮುಂಟಾಗಲಿ. ಯೇಸಪ್ಪನ ಸನ್ನಿಧಿಗೆ ಬಂದರೆ ನಿನ್ನನ್ನು ಶೃಂಗಾರ ಮಾಡ್ತಾನೆ, ನಿನ್ನ ಅಂದವಾಗಿರಿಸ್ತಾನೆ. ಆಮೇಲೆ ನಿನಗೆ ವಸ್ತ್ರಗಳನ್ನು, ರಕ್ಷಣಾ ವಸ್ತ್ರವನ್ನು ಹಾಕ್ತಾನೆ. ಆಗ ರಕ್ಷಣಾ ವಸ್ತ್ರವನ್ನು ನೀನೇನು ಮಾಡ್ಕೋಬಾರ್ದು, ಮಲಿನ ಮಾಡ್ಕೋಬಾರ್ದು. ಹಲ್ಲೆಲೂಯಾ. ಮಲಿನ ಮಾಡಿಕೊಂಡ್ರೆ ಅದು ಇನ್ನೂ ಮಲಿನವಾಗುತ್ತೆ ಪ್ರಿಯರೇ. ದೇವರ ಹತ್ರ ಬಂದು ಮತ್ತೆ ನೀನು ಶುದ್ಧಿ ಆಗ್ಬೇಕು. ಆಮೇಲೆ ಹಲ್ಲೆಲೂಯಾ. ಸಮಯ 7 ಮೆಟ್ಟಿಲು ಧ್ಯಾನ. ಎಲ್ಲರೂ ಮೊಣಕಾಲವ್ರಿ, ಎಲ್ಲರೂ ಕಣ್ಣು ಮುಚ್ಚಿ